ನಮಸ್ಕಾರ, ಇದು KM ನ್ಯೂಸ್ ಡಿಜಿಟಲ್. ನಾನು ಗೀತಾ. ಈಗ ನಾವು ಆರ್ಟಿ ನಗರದ ಲಾಲ್ ಬಹದ್ದೂರ್ ಶಾಸ್ತ್ರಿ ಸರ್ಕಾರಿ ಕಾಲೇಜಿನಲ್ಲಿದ್ದೇವೆ. 2025-26ನೇ ಸಾಲಿನ ಅದ್ದೂರಿ ಹಾಗೂ ಕಲರ್ಫುಲ್ ಸಮಾರಂಭ ಇಲ್ಲಿ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಬನ್ನಿ, ಈ ಅದ್ದೂರಿ ಹಾಗೂ ಕಲರ್ಫುಲ್ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ನೋಡೋಣ. ಬೆಂಗಳೂರು ನಗರದ ಆರ್ಟಿ ನಗರ್ನಲ್ಲಿರುವ ಲಾಲ್ ಬಹದ್ದೂರ್ ಶಾಸ್ತ್ರಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಿನ್ಸಿಪಲ್ ಡಾ ಮನ್ಸೂರ್ ನೌಮನ್ ಅವರ ನೇತೃತ್ವದಲ್ಲಿ 2025-26ನೇ ಸಾಲಿನ ಸ್ನಾತಕೋತ್ತರ, ಬಿಎಡ್, ಬಿಎಸ್ಸಿ ಹಾಗೂ ವಿವಿಧ ಕೋರ್ಸ್ಗಳ ಸಮಾರಂಭ ಇಂದು ಯಶಸ್ವಿಯಾಗಿ ನಡೆಯಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಡಾ ಇಸಿ ಶ್ರೀನಿವಾಸ್, ಪ್ರೊಫೆಸರ್ ಶೋಭಾಜಿ, ಶ್ರೀ ಮಿತೇಶ್ ದಯಾನಂದ್, ಡಾ ಮಹತೇಶ್ ಬಿಸಿ ಹಾಗೂ ಡಾ ಬಸು ಮಂಜುನಾಥ್ ಗೌಡ ಅವರು ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ಉಪನ್ಯಾಸಕರು, ಶಿಕ್ಷಣ ತಜ್ಞರು, ವಿದ್ಯಾರ್ಥಿಗಳು ಹಾಗೂ ಪೋಷಕರು ಸಕ್ರಿಯವಾಗಿ ಭಾಗವಹಿಸಿದರು. ವಿದ್ಯಾರ್ಥಿಗಳ ಉತ್ಸಾಹ ಮತ್ತು ಪೋಷಕರಿಂದ ಉತ್ತಮ ಪ್ರತಿಕ್ರಿಯೆ ಕಂಡುಬಂದಿತು. ಆದರೆ ಈ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಲಾಗಿದ್ದ ಸ್ಥಳೀಯ ಎಂಎಲ್ಎ ಕಾರ್ಯಕ್ರಮದಲ್ಲಿ ಭಾಗವಹಿಸಿಲ್ಲ ಎಂಬುದು ಗಮನಾರ್ಹ ಸಂಗತಿಯಾಗಿದೆ. ಎಂಎಲ್ಎ ಗೈರು ಹಾಜರಾತಿ ಕುರಿತು ಕೆಲವರು ಅಸಮಾಧಾನ ವ್ಯಕ್ತಪಡಿಸಿದರು. ಇದರ ನಡುವೆಯೂ ಕಾರ್ಯಕ್ರಮ ಶಾಂತಿಯುತವಾಗಿ ಹಾಗೂ ಯಶಸ್ವಿಯಾಗಿ ಪೂರ್ಣಗೊಂಡಿತು. KM ನ್ಯೂಸ್ ಡಿಜಿಟಲ್ಗಾಗಿ ಸಾಲದೊಂದಿಗೆ ಈ ಅರ್ಥಪೂರ್ಣ ಸಮಾರಂಭದಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರಿಗೂ ನಮ್ಮ ಆದರಪೂರ್ವಕ ನಮಸ್ಕಾರಗಳು. ಜ್ಞಾನವೇ ದೇವತೆ ಎಂದು DV ಗುಂಡಪ್ಪನವರು ಪ್ರತಿಪಾದಿಸಿದ ಮೌಲ್ಯಭರಿತ ಚಿಂತನೆಯಂತೆ ಶ್ರಾಯವಾಗಿಸಿಕೊಂಡು ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಲವಾರು ದಶಕಗಳಿಂದ ರೂಪಿಸಿದೆ. ಕಾಲ ಬದಲಾಗಬಹುದು, ಪೀಳಿಗೆಗಳು ಬದಲಾಗಬಹುದು, ಆದರೆ ವಿದ್ಯಾರ್ಥಿ ಜೀವನದಲ್ಲಿ ಮೂಡುವ ನೆನಪುಗಳು, ಸ್ನೇಹ, ಅನುಭವಗಳು ಮತ್ತು ಸಾಧನೆಗಳು ಸದಾ ಚಿರಸ್ಥಾಯಿಯಾಗಿಯೇ ಉಳಿಯುತ್ತವೆ. ಅಂತಹ ಅನೇಕ ಸ್ಮರಣೀಯ ಕ್ಷಣಗಳಿಗೆ ಸಾಕ್ಷಿಯಾಗಿ ಹಾಗೂ ನನ್ನೊಂದಿಗೆ ಡಾಕ್ಟರ್ ಲತಾ ಆರ್, ಸಹ ಪ್ರಾಧ್ಯಾಪಕರು, ವಾಣಿಜ್ಯ ಶಾಸ್ತ್ರ ವಿಭಾಗ, ನಿಮ್ಮೆಲ್ಲರಿಗೂ ಗೌರವ, ಪ್ರೀತಿ ಮತ್ತು ಕೃತಜ್ಞತೆಯ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಇಂದಿನ ಈ ಸುಂದರ ಸಂಭ್ರಮದ ಕ್ಷಣಗಳಿಗೆ ನಿಮ್ಮೆಲ್ಲರನ್ನು ಹೃತ್ಪೂರ್ವಕವಾಗಿ ಜೊತೆಯಾಗಿಸಿಕೊಳ್ಳುತ್ತಿದ್ದೇವೆ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ದೈವ ಸ್ಮರಣೆಯಿಂದ ಆರಂಭವಾಗುವುದು ನಮ್ಮ ಭಾರತೀಯ ಸಂಸ್ಕೃತಿಯ ಮಹತ್ತರ ಪರಂಪರೆಯೊಂದಿಗೆ ಹಾಗೂ ನಡುಮಲೆಯಲ್ಲಿ ನೆಲೆಗೊಂಡು ಏಳೇಳು ಮಲೆಯ ಮೆರೆದು ನಡುಮಲೆಯಲ್ಲಿ ನೆಲೆಗೊಂಡು ನಗು ನಗುತ್ತ ಕುಳಿತಿರುವ ದೇವ ಮಾದೇವ ಪಾರೋ ಸ್ವಾಮಿ, ಮಲೆಯ ಮಾದೇವ ಪಾರೋ. ಚೆಲುವಾದ ಗಿರಿಯವನೇ ಸ್ವಾಮಿ, ಚಿನ್ನದ ತೇರಿನವನೇ. ಚೆಲುವಾದ ಗಿರಿಯವನೇ ಸ್ವಾಮಿ, ಚಿನ್ನದ ತೇರಿನವಂತೆ ಮಾನವತ್ವವೇ ಮಹಾಧರ್ಮ. ಅದೇ ಮಾನವೀಯತೆಯ ಸೌರಭದಿಂದ ಈ ಸಮಾರಂಭಕ್ಕೆ ಆಗಮಿಸಿರುವ ಪ್ರತಿಯೊಬ್ಬ ಅತಿಥಿಯನ್ನು, ಸಭಿಕರನ್ನು ಹೃದಯಪೂರ್ವಕವಾಗಿ ಬರಿಮಾಡಿಕೊಳ್ಳುವ ಈ ಸೊಬಗಿನ ಕ್ಷಣ ಇದೀಗ ನಮ್ಮ ಮುಂದಿದೆ. ಇಂದಿನ ಈ ಅರ್ಥಪೂರ್ಣ ಸಮಾರಂಭಕ್ಕೆ ಆತ್ಮೀಯ ಸ್ವಾಗತ ಕೋರಲು ಮನೋವಿಜ್ಞಾನ ವಿಭಾಗದ ಮುಖ್ಯಸ್ಥರು ಹಾಗೂ 2025-26ನೇ ಶೈಕ್ಷಣಿಕ ಸಾಲಿನ ಸಾಂಸ್ಕೃತಿಕ ಸಮಿತಿಯ ಸಂಚಾಲಕರಾದ ಡಾಕ್ಟರ್ ಆಶಾ HK ಅವರನ್ನು ಸ್ವಾಗತ ಭಾಷಣಕ್ಕಾಗಿ ಗೌರವಪೂರ್ವಕವಾಗಿ ಆಹ್ವಾನಿಸುತ್ತೇವೆ. ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಇಂದು ನಮ್ಮ ಕಾಲೇಜಿನಲ್ಲಿ ಕ್ರೀಡಾ, NSS, ರೇಂಜರ್ಸ್ ಮತ್ತು ರೋವರ್ಸ್ ಹಾಗೂ ಯುವ ರೆಡ್ ಕ್ರಾಸ್ ಘಟಕಗಳ ಸಮಾರೋಪ ಸಮಾರಂಭ ಅತ್ಯಂತ ಅರ್ಥಪೂರ್ಣ ಮತ್ತು ಸ್ಮರಣೀಯ ಕಾರ್ಯಕ್ರಮವಾಗಿದೆ. ಮೊದಲಿಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಬೇಕಾಗಿದ್ದ ಸನ್ಮಾನ್ಯ ಶ್ರೀ AC ಶ್ರೀನಿವಾಸ್ ಸರ್, ಮಾನ್ಯ ಶಾಸಕರು, ಪುಲಕೇಶಿನಗರ ವಿಧಾನಸಭಾ ಕ್ಷೇತ್ರ ಹಾಗೂ ಕಾಲೇಜು ಅಭಿವೃದ್ಧಿ ಸಮಿತಿಯ ಗೌರವಾನ್ವಿತ ಅಧ್ಯಕ್ಷರು, ಇವರ ಅನುಪಸ್ಥಿತಿಯಲ್ಲಿ ಇವರಿಗೆ ಆತ್ಮೀಯ ಸ್ವಾಗತವನ್ನು ಕೋರುತ್ತೇನೆ. ಇಂದಿನ ಕಾರ್ಯಕ್ರಮದ ಮತ್ತೋರ್ವ ಅತಿಥಿಯಾಗಿ ಆಗಮಿಸಬೇಕಾಗಿದ್ದ ಪ್ರೊಫೆಸರ್ ಶೋಭಾಜಿ, ನಿರ್ದೇಶಕರು, ಕಾಲೇಜು ಶಿಕ್ಷಣ ಇಲಾಖೆ, ಬೆಂಗಳೂರು,
ಇವರೂ ಸಹ ಅನಿವಾರ್ಯ ಕಾರಣಗಳಿಂದಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಸಾಧ್ಯವಾಗುತ್ತಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಸಹ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇವೆ. ಹಾಗೆಯೇ ನಮ್ಮೆಲ್ಲರ ಪ್ರೀತಿಯ ಅತಿಥಿಗಳಾದ ಶ್ರೀ ಮಿಮಿಕ್ರಿ ದಯಾನಂದ್, ಖ್ಯಾತ ಮಿಮಿಕ್ರಿ ಕಲಾವಿದರು ಹಾಗೂ ಚಲನಚಿತ್ರ ನಟರು, ಇವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ನಿಮ್ಮ ಕಲಾ ಪ್ರತಿಭೆ, ಹಾಸ್ಯ ಪ್ರಜ್ಞೆ ಮತ್ತು ಸಮಾಜಮುಖಿ ಸಂದೇಶಗಳು ಕನ್ನಡ ನಾಡಿನ ಜನಮನ ಗೆದ್ದಿದೆ. ಇದನ್ನು ಸನ್ಮಾನಿಸಬೇಕೆಂದು ಮಾನ್ಯ ಪ್ರಾಂಶುಪಾಲರು ಹಾಗೂ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರಲ್ಲಿ ಕೇಳಿಕೊಳ್ಳುತ್ತೇನೆ. ಜೋರಾಗಿ ಚಪ್ಪಾಳೆ ಸಲ್ಲಿಸುವುದರ ಮೂಲಕ ಅತಿಥಿಗಳಿಗೆ ಗೌರವವನ್ನು ಸಲ್ಲಿಸಬೇಕೆಂದು ಕೋರುತ್ತೇನೆ. ಸರ್ ಹಾಂ ಸ್ವಲ್ಪ ಹಂಗೆ ಹಾಂ ಸರ್ ಓಕೆ ರೆಡಿ. ಎಲ್ಲ ಗಣ್ಯರಲ್ಲಿ ಕೇಳಿಕೊಳ್ಳುತ್ತೇನೆ. ಸ್ವಲ್ಪ ಹತ್ರ ಬನ್ನಿ, ಹಂಗೆ ಕ್ಲೋಸ್ ಆಗಿ ನೀವು ನಿಮ್ಮ ಹತ್ರ ಬನ್ನಿ, ಆಯ್ತಾ? ಬಡಿಗೇರ್ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸುವ ಅವಕಾಶ ನನಗೆ ದೊರೆತಿದೆ. ವಿದ್ಯಾರ್ಥಿಗಳಲ್ಲಿ ಶಿಸ್ತು, ಆತ್ಮವಿಶ್ವಾಸ ಮತ್ತು ಕ್ರೀಡಾ ಸ್ಫೂರ್ತಿಯನ್ನು ಬೆಳೆಸುವಲ್ಲಿ ಅವರ ಪಾತ್ರ ಅತ್ಯಂತ ಮಹತ್ವದಾಗಿದೆ. ವಿವಿಧ ಕ್ರೀಡಾ ಚಟುವಟಿಕೆಗಳ ಮೂಲಕ ವಿದ್ಯಾರ್ಥಿಗಳನ್ನು ಉತ್ತೇಜಿಸಿ ಮಹಾವಿದ್ಯಾಲಯಕ್ಕೆ ಕೀರ್ತಿ ತಂದುಕೊಡಲು ಅವರು ನಿರಂತರವಾಗಿ ಶ್ರಮಿಸುತ್ತಿದ್ದಾರೆ. ಅವರ ಸಮರ್ಪಣಾ ಭಾವ ಹಾಗೂ ಮಾರ್ಗದರ್ಶನ ನಮ್ಮೆಲ್ಲರಿಗೂ ಪ್ರೇರಣೆಯಾಗಿದೆ. ಈ ಸಂದರ್ಭದಲ್ಲಿ ಗೌರವಾನ್ವಿತ ಡಾಕ್ಟರ್ ಸೋಮಪ್ಪ ಬಡಿಗೇರ್ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸಬೇಕೆಂದು ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲರಲ್ಲಿ ಕೇಳಿಕೊಳ್ಳುತ್ತೇನೆ. ನಮ್ಮ ಮಹಾವಿದ್ಯಾಲಯದ ಶೈಕ್ಷಣಿಕ ಗುಣಮಟ್ಟವನ್ನು ಹೆಚ್ಚಿಸಲು ಹಾಗೂ ವಿವಿಧ ಅಭಿವೃದ್ಧಿ ಕಾರ್ಯಗಳನ್ನು ಯಶಸ್ವಿಯಾಗಿ ಮುನ್ನಡೆಸುತ್ತಿರುವ IQAC ಸಂಯೋಜಕರಾದ ಡಾಕ್ಟರ್ ಜಗದಾಂಬಾ ಮೇಡಮ್ ರವರನ್ನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಸರ್ ಸ್ವಲ್ಪ ಹಂಗೆ ನಿಂತ್ಕೊಳ್ಳಿ, ಈ ಕಡೆ ನೋಡಿ ಸರ್, ಸರ್ ಈ ಕಡೆ ನೋಡಿ. ಅಳವಡಿಸಿಕೊಂಡಿರುವವರು ನಮ್ಮ ಗೌರವಾನ್ವಿತ ಉಪನ್ಯಾಸಕರು ಪ್ರಾಧ್ಯಾಪಕರಾದ ಸರ್ ಈ ಕಡೆ ನೋಡಿ. ಹಾಂ ಓಕೆ ನೋಡಿ. ಹಾಂ ಸರ್ ಈ ಕಡೆ ನೋಡಿ.
ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ದೇವಿಯ ಮುಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರ ಅವತರಿಕೆ. ಜನನಿಯ ಜೋಗುಳ ವೇಗದ ದೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ, ಗೌತಮ ಜನನುತ ಭಾರತ ಜನನಿಯ ತನು ಜಾತೆ. ಜಯ ಹೇ ಕರ್ನಾಟಕ ಮಾತೆ. ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ. ಕನ್ನ ಜಲಕ್ಷರಿ ಪಂಗ, ಪಂಪಲ ಕುಮುಟತಿ ಜನ್ನ, ಕುಮಾರ ವ್ಯಾಸರ ಮಂಗಳಧಾಮ. ನಗರಾಮಾನಂದ ಕಬೀರರ ಭಾರತ ಜನನಿಯ ತನು ಜಾತೆ. ಜಯ ಹೇ ಕರ್ನಾಟಕ ಮಾತೆ. ತೈಲ ಪವೈಸಲರಾಡಿದ ನಾಡೆ, ಡಂಗನ ಜಗಣರ ನೆಚ್ಚಿನ ಬೀಡು. ಕೃಷ್ಣ ಶರಾವತಿ ದುಂಗಾ, ಕಾವೇರಿಯವರ ರಂಗ. ಚೈತನ್ಯ ಪರಮಾತ್ಮ ವಿವೇಕರ ಭಾರತ, ಸರ್ವ ಜನಾಂಗದ ಶಾಂತಿಯ ತೋಟ. ರಸಿಕರ ಕಂಗಳ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರುದ್ಯಾನ. ಜನಕನ ಹೋಲುವ ದೊರೆಗಳ ಅನುಭವಿಸಿದ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ. ಅಜ್ಞಾನವೆಂಬ ಕತ್ತಲೆಯಿಂದ ಜ್ಞಾನವೆಂಬ ಬೆಳಕಿನೆಡೆಗೆ ನಮ್ಮನ್ನು ನಡೆಸು ಎಂಬ ಉಪನಿಷತ್ತಿನ ಈ ಮಹೋನ್ನತ ಸಂದೇಶವು ಭಾರತೀಯ ಸಂಸ್ಕೃತಿಯ ಶಾಶ್ವತ ಮೌಲ್ಯವನ್ನು ಸಾರುತ್ತದೆ. ದೀಪವೆಂದರೆ ಕೇವಲ ಬೆಳಕಿನ ಪ್ರತೀಕವಲ್ಲ, ಅದು ಜ್ಞಾನ, ಸಂಸ್ಕಾರ, ಸತ್ಯ ಮತ್ತು ಸಕಾರಾತ್ಮಕ ಚಿಂತನೆಯ ಸಂಕೇತ. ಒಂದು ದೀಪ ಮತ್ತೊಂದು ದೀಪವನ್ನು ಹಚ್ಚುವಂತೆ ಜ್ಞಾನವು ಮನಸ್ಸಿನಿಂದ ಮನಸ್ಸಿಗೆ ಹರಡುತ್ತಾ ಸಮಾಜವನ್ನು ಬೆಳಗಿಸುತ್ತದೆ. ಶಿಕ್ಷಣ ಸಂಸ್ಥೆಗಳು ಜ್ಞಾನದ ದೀಪಗಳನ್ನು ಬೆಳಗಿಸುವ ಪವಿತ್ರ ಕ್ಷೇತ್ರಗಳಾಗಿವೆ. ಅಂತಹ ಜ್ಞಾನ, ಮೌಲ್ಯ ಮತ್ತು ಮಾನವೀಯತೆಯ ಪಥವನ್ನು ಪ್ರತಿಬಿಂಬಿಸುವ ಈ ಅರ್ಥಪೂರ್ಣ ಸಮಾರಂಭಕ್ಕೆ ಮಂಗಳಕರ ಚಾಲನೆ ನೀಡುವ ಸಲುವಾಗಿ ದೀಪ ಪ್ರಜ್ವಲನೆಯ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲು ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರನ್ನು ಗೌರವಪೂರ್ವಕವಾಗಿ ಆಹ್ವಾನಿಸುತ್ತೇವೆ. ಅದು ಚಿಂತನೆಗಳ ಪ್ರತಿಧ್ವನಿ. ಈ ಮಾತಿನಂತೆ ವಿದ್ಯಾರ್ಥಿಗಳ ಕಲ್ಪನೆ, ಸೃಜನಶೀಲತೆ, ಸಾಹಿತ್ಯಾಸಕ್ತಿ ಮತ್ತು ಅಭಿವ್ಯಕ್ತಿಗೆ ವೇದಿಕೆಯಾಗುವ ಮಹತ್ವದ ಮಾಧ್ಯಮವೇ ನಮ್ಮ ಕಾಲೇಜಿನ ವಾರ್ಷಿಕ ಸಂಚಿಕೆ ಕಾರಂಜಿ. ಒಂದು ಶಿಕ್ಷಣ ಸಂಸ್ಥೆಯ ಸಾಧನೆಗಳು, ವಿದ್ಯಾರ್ಥಿಗಳ ಪ್ರತಿಭೆಗಳು, ಸಾಹಿತ್ಯಿಕ ಅಭಿವ್ಯಕ್ತಿಗಳು, ಸಾಂಸ್ಕೃತಿಕ ಚಟುವಟಿಕೆಗಳು ಹಾಗೂ ವರ್ಷದ ಸ್ಮರಣೀಯ ಕ್ಷಣಗಳನ್ನು ಒಟ್ಟುಗೂಡಿಸಿ ದಾಖಲಿಸುವ ಜೀವಂತ ದಾಖಲೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ನಮ್ಮ ವಾರ್ಷಿಕ ಸಂಚಿಕೆ ಕಾರಂಜಿ. ಕಾರಂಜಿ ಎಂಬ ಹೆಸರಿನಂತೆ ವಿದ್ಯಾರ್ಥಿಗಳ ಚಿಂತನೆಗಳು, ಲೇಖನಗಳು, ಕವನಗಳು, ಕಲಾತ್ಮಕ ಅಭಿವ್ಯಕ್ತಿಗಳು ಮತ್ತು ಅನುಭವಗಳು ಇಲ್ಲಿ ಜ್ಞಾನದ ಕಾರಂಜಿಯಂತೆ ಹರಿದು ಬರುತ್ತವೆ. ವಿದ್ಯಾರ್ಥಿ ಶ್ರಮಿಸಿದ ಮುಖ್ಯ ಸಂಪಾದಕರಾದ ಇಂಗ್ಲಿಷ್ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಸಂಗೀತಾ ಪಾಟೀಲ್ ಅವರಿಗೆ, ಸಹ ಸಂಪಾದಕರಾದ ಅರ್ಥಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಶಿವಕುಮಾರ್ ಅವರಿಗೆ ಹಾಗೂ ಸಂಪಾದಕ ಮಂಡಳಿಯ ಎಲ್ಲ ಸದಸ್ಯರಿಗೆ ನಮ್ಮ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ಕೃತಜ್ಞತೆಗಳು. Congratulations to the entire editorial team. ಕಾರಂಜಿ ಇನ್ನಷ್ಟು ಸಾಹಿತ್ಯ, ಸೌಂದರ್ಯ ಮತ್ತು ಸೃಜನಾತ್ಮಕ ಚಿಂತನೆಗಳೊಂದಿಗೆ ಮುಂದಿನ ವರ್ಷಗಳಲ್ಲಿಯೂ ವಿದ್ಯಾರ್ಥಿಗಳ ಪ್ರತಿಭೆಗಳಿಗೆ ಸ್ಫೂರ್ತಿಯ ವೇದಿಕೆಯಾಗಲಿ ಎಂದು ಹಾರೈಸುತ್ತೇವೆ.
from first semester BA. Okay. Subject goes to Manjamma from first semester BA. History goes to Nikat Sultana from first semester BA. Next, the prize Sri Srinivas. Here, ma. And next, the prize Zubaida Beg. And the prize from the Department of Physics, sponsored by HOD of the. Best outgoing student award in BCA goes to Abhinaya as next BCA. Sir, here, sir. Sir. Best outgoing student award in common outgoing students. Here, ma. Abhinaya is from 3rd BCA, receiving the best outgoing student from. Tasmia Begum with a CGPA score of 9. Here, ma. Look here, ma. Best outgoing students award in management goes to Fauzi. Tanushri receiving the best first prize in fancy dress and cooking with a 5. Look here, ma. Hello. Kumera Roshan Here, look from here. 3rd BCom. Tasmia Begum and group gathered at the stage. Okay. Hello. Hey. Raghava D goes to Sayada Aksamani from 3rd BCom. Our guest Dayanand sir to give away the prizes. Illama, illi putti. Hello. Tasmia Begum and group from. All of you pose for the photo. We congratulate all the prize winners. Student coordinators who are the real pillars of our college, backbone of so many activities. Aprinoni sir, our volunteer for the academic year 25-26 goes to Vishalakshi from 2nd BA. Thank you. ಇದರಲ್ಲಿ ಶ್ರೀ ದಯಾನಂದ ಸರ್ ಅವರು ಸಿಕೈ ಚಂದ್ರು ಅವರೊಂದಿಗೆ ದಸ್ತೂರಿಯಲ್ಲಿ ಪ್ರಸಾರವಾದ ಹಾಸ್ಯ ಪ್ರತಿಭೆಗಳನ್ನು ಪರಿಚಯಿಸಲು ಹಾಸ್ಯದ ಹರಸ ಎಂಬ ದೂರದರ್ಶನ ಕಾರ್ಯಕ್ರಮವನ್ನು ನಿರೂಪಿಸಿದ್ದಾರೆ. ಶ್ರೀಯುತರು ಕಲರ್ಸ್ ಕನ್ನಡ ಟಿವಿ ಚಾನೆಲ್ನಲ್ಲಿ ಮಜಾ ವಿತ್ ಸೃಜಾ ಎಂಬ ಹಾಸ್ಯ ಕಾರ್ಯಕ್ರಮದಲ್ಲಿಯೂ ಯಶಸ್ವಿಯಾಗಿ ಕಾಣಿಸಿಕೊಂಡಿದ್ದಾರೆ. ಶ್ರೀಯುತರು ಇಂದಿನವರೆಗೆ 19,850 ಕಾರ್ಯಕ್ರಮಗಳನ್ನು ವಿಶ್ವದಾದ್ಯಂತ ಮುಂಚೆ ಇಲ್ಲಿ ಹೆಣ್ಣು ಮಕ್ಕಳು ಬಂದು ಕೊಡ್ತಿದ್ರು, ಅವ್ರಿಗೆ ನನ್ನ ವಿಶೇಷವಾದ ನಮಸ್ಕಾರ. ಅದಾದ್ಮೇಲೆ ಗಂಡು ಮಕ್ಕಳು ಬಂದಿರಲಿಲ್ಲ, ಆಮೇಲೆ ಸ್ವಲ್ಪ ಗಂಡು ಮಕ್ಕಳು ಬಂದು ಅವ್ರಿಗೆ ಗೊತ್ತು ಯಾವಾಗ ಅವ್ರು ಅವಾರ್ಡ್ ಕೊಡ್ತಾರೆ ಅವಾಗ ಮಾತ್ರ ಬಂದು ಹೋಗ್ಬೇಕು ಅಂತ. ಅದು ಐಡಿಯಾ ಇರ್ಬೋದು. ಇರಲಿ, ಏನೇ ಆಗಿರಲಿ, ಮೊದಲನೇದಾಗಿ ಒಂದು ಮಾತು ಹೇಳ್ತೀನಿ. ನಾನು ಬಹಳ ಮುಖ್ಯ, ಅದು ನನ್ನ ಕಾಲೇಜು ಮುಖ್ಯ, ನನ್ನ ಮನೆ ಬಹಳ ಮುಖ್ಯ, ನನ್ನ ಊರು, ನನ್ನ ಭಾಷೆ, ನನ್ನ ದೇಶ, ಇದೆಲ್ಲ ಬಹಳ ಮುಖ್ಯ. ಇದನ್ನು ಕಳ್ಕೊಂಡ್ಬಿಟ್ಮೇಲೆ ಆಮೇಲೆ ಏನೂ ಸಿಗೋದಿಲ್ಲ ನಮಗೆ.
ಎಲ್ಲ ಕನ್ನಡಿಗರನ್ನ ನೀವು ಒಟ್ಟಿಗೆ ಸಾಯಿಸ್ಬೇಕಾಗಿಲ್ಲ. ಕನ್ನಡ ಭಾಷೆಯನ್ನ ಸಾಯಿಸ್ಬಿಟ್ರೆ ಎಲ್ಲರೂ ಸತ್ತೋದಂಗೆ. ಅದರಿಂದ ಭಾಷೆ ಉಳಿಸ್ಕೋಬೇಕು. ಜೊತೆಯಲ್ಲಿ ಬಹಳ ಮುಖ್ಯ ಇದೆಲ್ಲಕ್ಕಿಂತ ವಿದ್ಯಾಭ್ಯಾಸ. ಮನುಷ್ಯನಿಗೂ ಪ್ರಾಣಿಗೂ ಇಷ್ಟೇ ವಿದ್ಯಾಭ್ಯಾಸ ಡಿಫರೆನ್ಸ್ ಇರೋದು. ನಮ್ಮ ವಿದ್ಯಾಭ್ಯಾಸದಲ್ಲಿ ನಾವು ಗುರುಗಳಿಗೆ ಗೌರವ ಕೊಡ್ತೀವಿ, ವಿದ್ಯಾಭ್ಯಾಸ ಗುರುಗಳಿಂದ ಕಲಿತೀವಿ, ಅಂತ ಗುರುಗಳಿಗೆ ನಾವು ಮರ್ಯಾದೆ ಕೊಡ್ತೀವಿ. ಒಂದು ಮಾಮೂಲಿ ಕಲ್ಲನ್ನ ಒಬ್ಬ ಶಿಲ್ಪಿ ಕೈಗೆ ಸಿಕ್ಕಿದ್ರೆ ಅವನು ಕೆತ್ತಿ ಅದನ್ನ ಒಳ್ಳೆ ವಿಗ್ರಹಗಳನ್ನಾಗಿ ಮಾಡ್ಬಿಡ್ತಾನೆ, ಒಳ್ಳೆ ಮೊಮೆಂಟು ಆಗು ಮಾಡ್ತಾನೆ. ಆದ್ರೆ ಕೆತ್ತೋರು ಯಾರು ಅಂದ್ರೆ ಅದೇ ಈ ಕಾಲೇಜಿನ ಅಥವಾ ಈ ಸಂಸ್ಥೆಯ ಟೀಚರ್ಸ್. ಆ ಟೀಚರ್ಸ್ಗೆ ನನ್ನ ವಿಶೇಷವಾದ ನಮಸ್ಕಾರ. ನಿಮ್ಮನ್ನ ಶಿಲ್ಪಿಗಳು ಅಂತ ಕರೆಯುವುದು ನಿಜವಾಗ್ಲು. ಇವತ್ತಿನ ದಿವಸ ಇಷ್ಟು ಜನ ಬಂದು ಸೇರಿದ್ದೀರಿ, ಬಹಳ ಜನ ಬಂದಿಲ್ಲ, ಇನ್ನು ಕೆಲವರು ಪರವಾಗಿಲ್ಲ ಬರದೆ ಹೋದ್ರು ನಡೀತದೆ ಅನ್ಕೊಂಡಿರ್ತಾರೆ. ಆದ್ರೆ ಏನ್ ಬೇಕಾದ್ರೂ ವಾಪಸ್ ಸಿಗ್ಬೋದು, ಒಂದು ಸಮಯ ವಾಪಸ್ ಸಿಗೋದಿಲ್ಲ. ಇವತ್ತಿನ ದಿನ ಇದೆಯಲ್ಲ, ನಿಮ್ಮ ಈ ವಿದ್ಯಾಸಂಸ್ಥೆಯಲ್ಲಿ ನಡೆಯೋ ದಿನ ಯಾವತ್ತೂ ವಾಪಸ್ ಸಿಗೋದಿಲ್ಲ. ಏನ್ ಬೇಕಾದ್ರೂ ವಾಪಸ್ 50,000 ವಾಪಸ್ ತರಿಸ್ಕೋಬಹುದು, ಏನ್ ಬೇಕಾದ್ರೂ ಮಾಡ್ಬೋದು. ಈ ಸಮಯ, ಈ ದಿನ ವಾಪಸ್ ಸಿಗಲ್ಲ, ಅದನ್ನ ಉಪಯೋಗಿಸ್ಕೋಬೇಕು. ಇಲ್ಲಿ ಬಂದ್ಮೇಲೆ ನನಗೆ ಬಹಳ ಆಶ್ಚರ್ಯ ಆಯ್ತು, ಖುಷಿ ಆಯ್ತು. ಯಾಕೆಂದ್ರೆ ಬಹಳ ಕಡೆ ನಾವು ಪೇಪರಲ್ಲಿ ಓದ್ತೀವಿ, ಎಲ್ಲೋ ಓದ್ತೀವಿ, ಅಲ್ಲಿ ಪ್ರಿನ್ಸಿಪಾಲ್ರು ದುಡ್ಡು ಹೊಡೆದ್ಬಿಟ್ರು, ಇಲ್ಲಿ ಚೇರ್ಮನ್ ದುಡ್ಡು ಹೊಡೆದ್ಬಿಟ್ರು, ಸರ್ಕಾರದ ದುಡ್ಡು ಹೊಡೆದ್ಬಿಟ್ರು, ಇಲ್ಲಿ ಯಾರು ಹೊಡೆದ್ಬಿಟ್ರು ಅಂತ. ಆದರೆ ಮೊದಲನೇ ಸತಿ ಒಂದು ಶಾಲೆಯಲ್ಲಿ ಪ್ರಿನ್ಸಿಪಾಲ್ರು ತಾವು ದುಡಿದಿರೋ ದುಡ್ಡನ್ನು ಮಕ್ಕಳಿಗೋಸ್ಕರ ಹಾಕುವಂತವ್ರನ್ನ ಮೊದಲನೇ ಸತಿ ನೋಡಿದ್ದು ನಾನು ಇವತ್ತು. ಅವ್ರ ಅಪಾರವಾದ ಪ್ರೀತಿ, ತಮ್ಮ ಇನ್ಸ್ಟಿಟ್ಯೂಟ್ ಬಗ್ಗೆ ಇರುವಂತ ಅಪಾರವಾದ ಪ್ರೀತಿ ನೋಡಿ ಬಹಳ ಖುಷಿ ಆಯ್ತು. ನಾವು ಮೊದಲಿಗೆ ಮನುಷ್ಯರು, ಅದಾದ್ಮೇಲೆ ಏನೇನೇನೋ ಆಗ್ಬಿಟ್ಟಿದ್ದೀವಿ. ನೀವು ಹೇಳ್ಬೋದು ಇವತ್ತು ಭಾಷಣ ಮಾಡಕ್ ಬಂದಿದ್ದಾರೆ, ಭಾಷಣ ಮಾಡೋರು ಇದ್ದಾರೆ, ಆದ್ರೆ ನಾನು ಭಾಷಣ ಮಾಡಕ್ ಬಂದಿಲ್ಲ. ನಿಮ್ಮನ್ನು ನಗಿಸ್ಬೇಕು ಅಂತ ಅನ್ಕೊಂಡಿರ್ತೀರ. ನಗಿಸೋದು ದೊಡ್ಡ ವಿಷಯ ಅಲ್ಲ. ಅದಕ್ಕೆ ಹೇಳ್ತಾರೆ ಬಾಯ ಹಾಕ ಕೇಲ್ ಅಂತ. ನನಗೆ ಬಾಯ ಹಾಕ ಕೇಲ್ ನಗಿಸೋದು. ಕೆಲವ್ರಿಗೆ ಇಲ್ಲಿ ಮೊದಲೇ ಗೊತ್ತು, ಈ ಫಸ್ಟ್ ಎಲ್ಲ ಏನೂ ಇರಲ್ಲ, ಬರೀ ಅದು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಎಲ್ಲ ಇರ್ತದೆ. ಆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ಗಿಂತ ಮುಂಚೆ ಇನ್ನೇನೇನೋ ಇರ್ತದೆ, ಪೂಜೆ ಗೀಜೆ ಅದನ್ನು ಮಾತಾಡೋದು, ಅದೆಲ್ಲ ಬೇಡ. ನಾವು ಕರೆಕ್ಟ್ ಟೈಮಲ್ಲಿ ಹೋಗಿ ಜಾಕೋ ಕರೆಕ್ಟ್ ಟೈಮಲ್ಲಿ ಪ್ರೈಸ್ ಲೇಲೆಗೆ ಚಲಾನ್ ಹಾಕ್ಸೋ ಟಚ್ ಅಂತಾನು ಪ್ಲಾನ್ ಮಾಡಿರ್ತಾರೆ. ಜಾಣ ಲೇಲೆಗೋ ಚಲಾನ್ ಬಂದ್ರೆ ಆತದೆ ಬಂದ ಮುಂದೆ ಕೈಗೆ ಹೋಗೋದು ವಯಸ್ಸಿ ಬೇದ್ಮೇಲೆ ಹಿಂಗೆ ಆಗ್ತದೆ. ನಾನು ಒಟ್ಟು 9 ಭಾಷೆ ಮಾತಾಡ್ತೀನಿ. ನನ್ನ ಇಂಟ್ರೊಡಕ್ಷನ್ ಹೀಗೆ ಹೇಳ್ತೀನಿ. ನಾನು ಹುಟ್ಟಿದ್ದು ಮೈಸೂರು. ಕನ್ನಡ ಸಿನಿಮಾದಲ್ಲಾಗಲಿ ವೇದಿಕೆಗಳಲ್ಲಿ ಕಾರ್ಯಕ್ರಮ ಕೊಡ್ತಾ ಬಂದಿದ್ದೀನಿ. ಹೇಳದಂಗೆ 20,000 ಹತ್ರ ಆಯಿತು ಕಾರ್ಯಕ್ರಮ. ಅದು ಕರ್ನಾಟಕದಲ್ಲಿ ಮಾತ್ರವಲ್ಲ, ಭಾರತ ದೇಶದ ಮಾತ್ರವಲ್ಲ, ದೂರದ ಅಮೆರಿಕಾ, ಡೆಟ್ರಾಯ್ಟ್, ಶಿಕಾಗೋ, ಲಾಸ್ ಏಂಜಲೀಸ್, ಫಿಲಡೆಲ್ಫಿಯಾ, ಫಿನಿಕ್ಸ್, ಹ್ಯೂಸ್ಟನ್, ಬಾಸ್ಟನ್, ಆಸ್ಟ್ರೇಲಿಯಾ, ಸಿಡ್ನಿ, ಮೆಲ್ಬರ್ನ್, ಆಕ್ಲೆಂಡ್, ನ್ಯೂಜಿಲೆಂಡ್, ಕೊಲಂಬೂರ್, ಸಿಂಗಾಪುರ್, ದುಬೈ, ಮಸ್ಕತ್, ಬ್ಯಾರಿನ್, ಅಬುದಾಬಿ, ಕತಾರ್, ಲೀಡ್ಸ್, ಲಂಡನ್, ಸೌತ್ ಆಫ್ರಿಕಾವರೆಗೂ ಕನ್ನಡದಲ್ಲೇ ನನ್ನ ಕಾರ್ಯಕ್ರಮ ಮಾಡಿದ್ವಿ ಅನ್ನೋ ಖುಷಿ ಇದೆ. ಇನ್ನು ಭಾಷೆಗಳು, ಪ್ರಪಂಚದ ಎಲ್ಲ ಭಾಷೆ ಚೆನ್ನಾಗಿದೆ. ಎಷ್ಟು ಭಾಷೆ ಆಗುತ್ತೆ ಅಷ್ಟು ಭಾಷೆ ಕಲಿಯಿರಿ. ಈ ಭಾಷೆಗಳು ಕಲಿಯೋದ್ರಿಂದ ಒಂದೊಂದು ಭಾಷೆ ಕಲ್ತ್ರೆ ನಿಮಗೆ ಒಂದೊಂದು ಡಿಗ್ರಿ ಮಾಡ್ದಂಗೆ. ನೀವು ಸ್ಕೂಲ್ಗೆ ಹೋಗೋದು, ಕಾಲೇಜ್ಗೆ ಹೋಗೋದು, ನಿಮ್ಮ ವಿದ್ಯಾಸಂಸ್ಥೆಗೆ ಹೋಗೋದು, ಅಲ್ಲೇನೋ ಓದೋದು ಬರೋದು ಅಷ್ಟು ಮಾತ್ರ ಅಲ್ಲ ವಿದ್ಯಾಭ್ಯಾಸ. ಆ ರಸ್ತೆನಲ್ಲಿ ಟ್ರಾವೆಲ್ ಮಾಡ್ತಿರಲ್ಲ, ಅದು ಬಹಳ ಮುಖ್ಯ. ಅದು ಬಹಳ ಮುಖ್ಯ ಆಗುತ್ತೆ. ಟ್ರಾವೆಲಿಂಗ್, ನೀವು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತೀರಾ, ನಡ್ಕೊಂಡ್ರೆ AC ಕಾರಲ್ಲಿ ನೀವು ಕಾಲೇಜ್ಗೆ ಹೋಗಿ ಬಂದ್ಬಿಟ್ರೆ ಅದು ವಿದ್ಯಾಭ್ಯಾಸ ಕಂಪ್ಲೀಟ್ ಆಗಿಲ್ಲ. ನಡ್ಕೊಂಡು ಬಸ್ ಹತ್ಕೊಂಡು ಹೋಗ್ಬೇಕು, ಯಾರಿಗೋ ಸೀಟ್ ಕೇಳಬೇಕು ಅಥವಾ ಯಾರಿಗೋ ಸೀಟ್ ಕೊಡಬೇಕು, ಅದೆಲ್ಲ ನಿಮಗೆ ಕ್ವಾರ್ಟರ್ ವಿದ್ಯಾಭ್ಯಾಸ ಸಿಗುತ್ತೆ. ಇದೇನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಒಂದು ಜೋಕ್ ಈಗ ಹೇಳ್ತೀನಿ, ಇದಕ್ಕೆ ಸಂಬಂಧಪಟ್ಟಿದ್ದೇನು ಅಂತ. ಬೆಂಗಳೂರಿನ ಕುಮಾರಸ್ವಾಮಿ ಲೇಔಟಲ್ಲಿ 3 ರೋಡ್ಸ್ ಇರ್ತದೆ. ಅಲ್ಲಿ 3 ಹಸು ಕೂತ್ಕೊಂಡಿತ್ತು, ಕ್ಯಾಟಲ್ಸ್ 3. ಒಬ್ಬ ಹಯಾಬೂಸ ಫೋಟೋ ಬೇಕಿತ್ತು, ಅಂತ ಬಂದ್ಬಿಟ್ಟು ಇನ್ನೇನು ಗೊತ್ತಾವನೆ ಅದನ್ನು ಹೋಗು ಹೋಗು ಅಂತ. ಅದು ಕೂತಿದೆ ಪಾಪ, ಗೊತ್ತಾವನೆ. ವಯಸ್ಸಾದವ್ರು ಹೇಳಿದ್ರು ನನ್ಬೇಡಪ್ಪ, ಗೊತ್ತಬೇಡ, ಗೋಮಾತೆ ಅದು ಬಿಟ್ಬಿಡೋದು. ಏನ್ ಮಾಡ್ಬೇಕು, ಇಳಿದ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೋ. ಪ್ರಾಣಿಗೆ ಏನ್ ಗೊತ್ತಾಯ್ತು ನೋಡು, ಮೋಟರ್ ಬೈಕ್ ಬಿಟ್ಬಿಟ್ಟು ಇಳಿದ್ಬಿಟ್ಟು, ಅಮ್ಮ ಗೋಮಾತೆ ಜಾಗ ಬಿಡಮ್ಮ, ಅಮ್ಮ ಗೋಮಾತೆ ಜಾಗ ಎದೋಗ್ಬಿಡ್ತು. ಒಂದು ಖುಷಿ ಎದೋಯ್ತು ರೀ. ಇನ್ನೊಂದೈತು ನೋಡಿ, ಅಮ್ಮ ಗೋಮಾತೆ ಪ್ಲೀಸ್ ಎದಳಮ್ಮ, ಎದೋಯ್ತು. ಖುಷಿ ಆಯ್ತು. ಎರಡು ಇನ್ನೊಂದೇ ಒಂದೈತೆ, ಅಮ್ಮ ಗೋಮಾತೆ ಪ್ಲೀಸ್ ಜಾಗ ಬಿಡಮ್ಮ, ಅಮ್ಮ ಗೋಮಾತೆ. ಅದು ಎದ್ದೈತಾ ಇಲ್ಲ ಸರ್, ಎದ್ದೈತಾ ಇಲ್ಲ. ಸರಿಗೆ ನೋಡು, ಅದು ಗೋ ಅಪ್ಪ. ಇದು ಯಾವಾಗ ಗೊತ್ತಾಗೋದು ಅಂದ್ರೆ ನಡ್ಕೊಂಡು ಸ್ಕೂಲ್ಗೆ ಹೋದ್ರೆ ಗೊತ್ತಾಗೋದು. ಅದಕ್ಕೆ ಹೇಳೋದು, ನೀವು ನಡ್ಕೊಂಡು ಹೋಗ್ತಿರಲ್ಲ ಶಾಲೆಗೆ,
ಅದ್ರದ್ದು ಎಕ್ಸ್ಪೀರಿಯನ್ಸೇ ಬೇರೆ. ಲೈಫಲ್ಲಿ ಬಹಳಷ್ಟು ಕಲಿಯೋದಿದೆ. ಸಾಹುಕಾರರಾಗ್ಬಿಟ್ರೆ ಜೀವನ ಸಿಗಲ್ಲ. ಹಸಿವು, ನೋವು, ಸಂಕಟಗಳು ಗೊತ್ತಾದ್ರೆ, ಇನ್ಸಲ್ಟ್ ಗೊತ್ತಾದ್ರೆ ಅವಾಗ ಅವನು ಮನುಷ್ಯ ಆಗ್ತಾನೆ. ಅದೆಲ್ಲ ಟೀಚರ್ಸೇ ನಮಗೆ. ಅದೇ ನಮ್ಮನ್ನು ಕಲಿಸೋದಲ್ಲ. ಇನ್ಸಲ್ಟ್ ನಿಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಂದರೆ ಭಾಳ ದೊಡ್ಡ ದೊಡ್ಡ ಪೋಸ್ಟ್ ಕರ್ಕೊಂಡು ಹೋಗ್ಬಿಡುತ್ತೆ. ಆದರೆ ಅದೆಲ್ಲ ಬೀಳದೆ ಹೋದ್ರೆ, ಇನ್ಸಲ್ಟ್ ಆಗದೆ ಹೋದ್ರೆ, ಹಸು ಬರದೆ ಹೋದ್ರೆ ಆ ಏಟ್ಗಳು ಬೀಳಲ್ಲ. ನೀವು ಯಾವುದೇ ಒಂದು ಪಾತ್ರೆ ಮಾಡಬೇಕಾದ್ರೂ ಕೂಡ ಒಂದಷ್ಟು ಏಟ್ ಹೊಡೆದು ಅದನ್ನು ಸರಿ ಮಾಡ್ತಾರೆ. ಅದೇ ಥರ ಸ್ವಲ್ಪ ಪ್ರಾಬ್ಲಮ್ಸ್ ಇರುತ್ತೆ ಜೀವನದಲ್ಲಿ. ಕಾಮಿಡಿ ಮಾಡಬೇಕು ಅಂದರೆ ಏನಾದ್ರು ಬೇಕಾದ್ರೂ ಮಾಡ್ಬೋದು. ಸಿನಿಮಾ ಬಗ್ಗೆ ಮಾಡ್ತೀರಾ, ಬೇಡ ನಿಮ್ಮ ಭಾಷೆ ಬಗ್ಗೆ ಮಾತಾಡ್ತೀರಾ, ನೀವು ಮಾತಾಡೋ ರೀತಿ ಬಗ್ಗೆ ಮಾತಾಡ್ತೀರಾ, ಅದರಲ್ಲೂ ಕಾಮಿಡಿ. ಸುಮ್ಮನೆ ಮಾತಾಡ್ತೀವಿ ನಾವೆಲ್ಲ ನೋಡಿಬೇಕಾದ್ರೆ. ನೀವೆಲ್ಲ ಮಾತಾಡೋ ಮಾತಿನಲ್ಲೇ ಕಾಮಿಡಿ ಇದೆ. ಯಾರು ಸುಮ್ಮನೆ ನಿಂತೇವ, ಏನೋ ಸುಮ್ಮನೆ ನಿಂತ್ಕೊಂಡ್ಬಿಟ್ಟ, ಸುಮ್ಮನೆ ನಿಂತವ್ನು ಯಾಕೆ ಸುಮ್ಮನೆ ನಿಂತಿದ್ದೆ ಯಾಕೆ ಹೇಳ್ಬೇಕು. ಯಾರು ನಡ್ಕೊಂಡು ಹೋಗ್ತಾ ಇದ್ರೆ ಕಣ್ ಕಾಣಲ್ಲ, ಅದನ್ನ ಯಾಕೆ ಹೇಳ್ಬೇಕು. ಇದೆಲ್ಲ ಪರವಾಗಿಲ್ಲ. ನಿದ್ರೆ ಮಾಡ್ತಾರೋ ಎಬ್ಬಿಸ್ಬಿಟ್ಟು ನಿದ್ರೆ ಮಾಡ್ತಿದ್ರಾ, ಇಲ್ಲೇನು ಸತ್ತೋಗಿದ್ದು ನಾವು. ಬಸ್ ಸ್ಟ್ಯಾಂಡಲ್ಲಿ ಯಾರು ಬಸ್ ಕಾಯ್ತಿದ್ರು, ಅವ್ರು ಟೆನ್ಸನ್ ಬಸ್ ಕಾಯ್ತಾ ಇದ್ರ, ಇಲ್ಲ ಇಲ್ಲಿ ಏರೋಪ್ಲೇನ್ ಬರ್ತದೆ ಅದಕ್ಕೆ ಕಾಯ್ತಾ ಇದ್ರು. ಮನುಷ್ಯ ಸತ್ತೋದ್ರೆ ಬಿಡಲ್ಲ, ಅವ್ರಿಗೆ ಹೆಣ ತಗೊಂಡು ಹೋಗ್ತಾ ಇದ್ರೆ, ಏನ್ ಸರ್ ಸತ್ತೋಗ್ಬಿಟ್ನ, ಇಲ್ಲ ಅವ್ನಿಗೆ ಮನ್ಕೊಳ್ಳೋ ಸೋಕಿ, ನಮ್ಗೆ ಎತ್ಕೊಂತಿದ್ದ ಆಕ್ಸಲ್ ಸೋಕಿ. ಹೆಣ್ಮಕ್ಳು ಪೂಜೆ ಸಾಮಾನು ತಗೊಂಡು ದೇವಸ್ಥಾನಕ್ಕೆ ಹೋಗ್ತಿರ್ತಾರನ್ನ, ದೇವಸ್ಥಾನಕ್ಕ ಇನ್ನೇನು ಸುಡುಗಾಡಿಗೆ ಹೋಗ್ತಾರಲ್ಲ ತಗೊಂಡು. ಇದು ದಿನನಿತ್ಯದ ಮಾತು. ಇನ್ನು ಈ ಮಾತಿರೋದು ಭಾಷೆಯಿಂದ. ಭಾಷೆ ಒಬ್ಬೊಬ್ರು ಮನೆಯಲ್ಲಿ ಒಂದೊಂದು ಭಾಷೆ ಮಾತಾಡ್ತಾರೆ, ಚೆನ್ನಾಗಿರುತ್ತೆ. ಅದು ನಮ್ಮ ಭಾರತದ ಸ್ಟೈಲೇ. ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಈ ಕಡೆ ಉರ್ದು ಮಾತಾಡ್ತಾರೆ, ಆ ಕಡೆ ಇನ್ನೊಂದು ಕನ್ನಡ ಮಾತಾಡ್ತಾರೆ, ಇನ್ನೊಬ್ರು ಯಾರು ತೆಲುಗು ಮಾತಾಡ್ತಾರೆ, ತಮಿಳು ಮಾತಾಡ್ತಾರೆ, ಮಲಯಾಳಂ ಮಾತಾಡ್ತಾರೆ. ಈ ಎಲ್ಲ ಭಾಷೆಗೂ ಒಂದು ಟ್ರೆಂಡ್ ಇದೆ. ಆ ಟ್ರೆಂಡ್ ಏನು ಅಂದರೆ, ನಮ್ಮ ಭಾಷೆ ಗೊತ್ತಿಲ್ಲದೆ ಹೋದ್ರು ಓ ತಮಿಳ ಅಂತೀವಿ ನಾವು, ಏನು ತಮಿಳಲ್ಲಿ ಮಾತಾಡ್ತಾರ ಅಂತೀವಿ, ನಮ್ಮ ಭಾಷೆ ಗೊತ್ತಿದ್ದವರು. ಹೌ ಡು ಯು ಲಿಸನ್ ಟು ದ ಲ್ಯಾಂಗ್ವೇಜ್ ಇಫ್ ಯು ಡೋಂಟ್ ನೋ ದ ಲ್ಯಾಂಗ್ವೇಜ್? ನಿಮ್ಮ ಕಿವಿಗೆ ಹೆಂಗೆ ಕೇಳಿಸುತ್ತೆ? ನಿಮ್ಗೆ ಗೊತ್ತಿರೋ ಭಾಷೆ ಓಕೆ, ನಿಮ್ಗೆ ಗೊತ್ತಿಲ್ಲದಿರೋ ಭಾಷೆ ಹೆಂಗೆ ಕೇಳಿಸುತ್ತೆ ನೋಡಿ. ತಮಿಳ್ ಸಚ್ ಎ ಬ್ಯೂಟಿಫುಲ್ ಲ್ಯಾಂಗ್ವೇಜ್. ನಾವು ಪಕ್ಕದ ತಮಿಳ್ನಾಡು, ಭಾಳ ಜನ ಇಲ್ಲಿದ್ದಾರೆ ತಮಿಳ್ನವರು. ನಾವು ಸಿನಿಮಾ ಮಾಡೋದೇ ತಮಿಳ್ನಾಡಿನ ಕಲ್ತಿದ್ದು, ಎಷ್ಟು ಚೆನ್ನಾಗಿದೆ. ಆದರೆ ಹೌ ಡು ಲಿಸನ್ ಟು ತಮಿಳ್ ಇಫ್ ಯು ಡೋಂಟ್ ನೋ ತಮಿಳ್? ಅವ ಬೋಡವ ಹೊರಗಾದ್ರ ಅವನು ಗೊತ್ತಿದ್ರು ಅದು ಬೋಡಿದ್ರು ಅವ್ನು ಹುಡುಗ ಬಿಡಲ್ಲ, ಇನ್ನು ಬಿಟ್ಟರೆ ನೀವು ಬಿಟ್ಟಿಲ್ಲ, ಇನ್ನು ಬಿಟ್ಟರೆ ಮ್ಯೂಸಿಕ್ ಇರುತ್ತೆ. ತೆಲುಗು ಮಾತಾಡೋದು ನೋಡಿ, ಹೈದರಾಬಾದ್ వచ్చారు ಹುಡುಗರು ಅಂತಾರೆ. ಆದರೆ ಬೆಂಗಳೂರು ತೆಲುಗು ನಮ್ಗೊಂದು ವರ್ಡ್ ಗೊತ್ತಾಗಲ್ಲ, ಹೆಂಗ್ ಕೇಳಿಸುತ್ತೆ ಅಂದ್ರೆ, వాళ్ళు ಹೆಚ್ಚಾಗಂತ తీసుకొని పోయి లేవని చెప్పేసి కొట్టేసాడు సంగతి జ్ఞಾನ ಹೋಗಿ ಯಾರು చేసేది. ಇನ್ನು ಕೇರಳದ ಭಾಷೆ ಅದ್ಯಾವುದು, ಮಲಯಾಳ. ಒಂದು ವರ್ಡ್ ಅರ್ಥ ಆಗಲ್ಲ, ಅದು ಹೆಂಗ್ ಕೇಳಿಸುತ್ತೆ ನಮಗೆ. ಕಂಪ್ಲೀಟ್ಲಿ ಓನ ಮಾಡ್ಕೊಂಡು ಕಂಟ್ರೋಲ್ ಆಲ್ವೇಸ್ ದ ಪ್ರಾಬ್ಲಮ್ ಕಂಟ್ರೋಲ್ ಹಂಗೆ ದುಬೈಗೆ ಹೋಗ್ಬಿಟ್ಟಿರ್ತಾರೆ. ದುಬೈ ಭಾಷೆ ಕಲೀರಿ, ಬಹಳ ಒಳ್ಳೇದು. ಎದೇನಲ್ಲಿ ಕಪಾನಿ ಕಟ್ಟೋದು, ಫುಲ್ ಕಪಾಗಿ ಪೆಲ್ಲ ಹೋಗ್ಬಿಡ್ತೀವಿ. ಹೆಲ್ತಿ ಲ್ಯಾಂಗ್ವೇಜ್. ಗಂಟ್ಲೆಲ್ಲ ಕ್ಲೀನ್, ಕಪ ಎಲ್ಲ ಹೋಗ್ಬಿಡ್ತೀವಿ. ಸಂತೋಷ ಆದಾಗ ಚಪ್ಪಲಿ ಹೊಡಿಬೇಕು. ಇದು ಟೈಮಿಂಗ್ ಇದು. ಆದರೆ ಈ ಭಾಷೆ ಇದೆಯಲ್ಲ, ಈ ಭಾಷೆ ಹಿಂಗೆ ಏಕಾಗುತ್ತೆ ಅಂದರೆ ಅದು ಫುಟ್ನಿಂಗ್. ನಾನು ದುಬೈಗೆ ಹೋದಾಗ ಒಬ್ಬ ಸಿಕ್ಕಿದ್ದು 6.5. ನಾನು ಕೇಳಿದೆ ಏನು ಕೆಲಸ ಮಾಡ್ತಾರೆ, ಕೇಳಿ ಹೇಳ್ರಿ ಅಂತ. ಅವ್ನು ಕೇಳಿದ, ಸರ್ ಇವನು ಹಾಲು ಕರೀತಾನೆ ಅಂತ ಹೇಳಿದೆ. 6.5 ಅಡಿ ಹಾಲು ಕರೀತಾನ. ನಮ್ಮಲ್ಲಿ ಹಾಲು ಕರೆಯೋರು ಇಷ್ಟೇ ಇರ್ತಾರೆ, ಕರ ಕರೀತಾರೆ. ಇಲ್ಲ ಸರ್, ಈ ದುಬೈ ಒಂಟೆ ಹಾಲು ಅವನೇ ಬಕೆಟ್ ತಲೆ ಮೇಲೆ ಇಟ್ಕೊಂಡು ಕರೀತಾನೆ ಪಾಪ. ಒಂದೊಂದು ಊರು ಒಂದೊಂದು ಸ್ಟೈಲ್. ನಮ್ಮ ಹುಡುಗರ ಭಾಷೆನೂ ಚೇಂಜ್ ಆಗ್ಬಿಟ್ಟು, ಫುಡ್ಡಿಂದ ಇದೆಲ್ಲ ಆಗಿರೋದು. ನಮ್ಮ ಹುಡುಗರು ನೋಡಿ, ಯಂಗ್ಸ್ಟರ್ಸು ಹೆಂಗಿರ್ತಾರೆ. ಡಿಗ್ರಿ ಮುಗೀತು, PUC ಮುಗೀತು, ಆಮೇಲೆ ಅಮೆರಿಕಾಗೆ ಹೋಗ್ತಾ ಇದ್ವಿ. ವೆರಿ ಗುಡ್, ಗೋಡ್ ಬಾಬು. ಎಷ್ಟು ಚೆನ್ನಾಗಿರ್ತಾರೆ ಹುಡುಗರು, ತುಂಬ ನಮಸ್ಕಾರ ಅಂತ ಚೆನ್ನಾಗಿರ್ತಾರೆ. 1 ವರ್ಷ ಅಮೆರಿಕಾಗೆ ಹೋಗಿ ಬಂದ್ಬಿಡ್ತೀವಿ, ಸ್ಟೈಲೇ ಚೇಂಜ್. ಆ ಕಡೆ ಪ್ಯಾಂಟ್ ಅಲ್ಲ, ಚಡ್ಡಿ ಅಲ್ಲ, ಮಧ್ಯಕ್ಕೆ ಹಾಕೊಂಡಿರ್ತಾರೆ. ಆಮೇಲೆ ಈ ಪ್ಯಾಂಟ್ ಚಡ್ಡಿ ಎಲ್ಲಿ ಕಟ್ಟಬೇಕು ಅಲ್ಲಿ ಕಟ್ಟಿರಲ್ಲ, ಎಲ್ಲೆಲ್ಲೋ ಕಟ್ಟಿರ್ತಾರೆ. ಕೂತ್ಕೊಂಡ್ರೆ ವರ್ಲ್ಡ್ ಮ್ಯಾಪ್ ಕಾಣ್ತಿರ್ತೀವಿ. ಆಮೇಲೆ ನೋಡ್ಬೇಕು, ನೀವು ಹೇರ್ ಸ್ಟೈಲ್ ನೋಡ್ಬೇಕು. ಈ ಕಡೆನೂ ಕೂದಲಿಲ್ಲ, ಈ ಕಡೆನೂ ಕೂದಲಿಲ್ಲ, ಇಲ್ಲಿ ಮಾತ್ರ ಬಿಟ್ಟಿರ್ತಾರೆ ಇಷ್ಟು. ಅದು ಹೆಂಗ್ ಕಾಣಿಸುತ್ತೆ ಗೊತ್ತಾ ನಿಮ್ಗೆ? ಬೆಳಿಗ್ಗೆ ನೆನಪಾಗಿ ಮಾಡ್ಕೊಳ್ಳಿ, ಟಾಯ್ಲೆಟ್ ತೊಳೆಯೋ ಬ್ರಷ್ ಇದ್ದಂಗೆ ಇರ್ತದೆ. ಆಮೇಲೆ ದಾಡಿ ಬಿಟ್ಟಿರ್ತಾರೆ, ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪು, ಒಗ್ಗರಣೆಗೆ ಹಾಕಕ್ಕ. ಮಾತಾಡೋದು ನೋಡ್ಬೇಕು, ಅಡ ಅಣ್ಣ ಏನೋ, ಇಲ್ಲಿ ಅಣ್ಣ ಚೆನ್ನಾಗಿದ್ಯಾ. 1 ವರ್ಷ 2 ವರ್ಷ ಅಮೆರಿಕ ಅಡ ಅಣ್ಣ ಏನ ಮಜ್ಜ ಇದೇನು ನರಗಿನ ಎಳೆದು ಬಿಡ್ತಾರ, ಒಬ್ರು ನೆಟ್ಟಿದ್ರು. ಅದ ಅಣ್ಣ ಏನ ರಿಯಲಿ ಏನ, ಅದ ಅಣ್ಣ ಏನ ಏನ್ ಕೇಳಿ, ಅದ ಅಣ್ಣ ಏನ ರಿಯಲಿ ಅಂತ ಬೇರೆ ಅಂತ. I came yesterday from Australia. Oh, really?
I'm here in India for a couple of months. Oh, really? This is my school. Oh, really? ಇದೆಲ್ಲ ಪುರಲ್ಲ, this is my father. Really? ರೇಷನ್ ಕಾರ್ಡ್ ತಂದು ತೋರಿಸ್ಲಾಗ್ತದೆ. ಇದು ಬೇರೆ ದೇಶಕ್ಕೆ ಹೋಗಿ ಬಂದ್ರೆ ಆಗೋ ಪ್ರಾಬ್ಲಮ್ಗಳು. ಆದರೆ ನಮ್ಮ ದೇಶದಲ್ಲಿ ಬಹಳ ಪ್ರಾಬ್ಲಮ್ ಇದೆ. ಫುಡ್ ನೋಡಿ ಎಷ್ಟು ಚೆನ್ನಾಗಿದೆ ಫುಡ್. ನಾವೇನು ಫುಡ್ ತಗೋತೀವಲ್ಲ, ನಾನು ಕಾಮಿಡಿಗೆ ಹೇಳೋದು ಅದರದ್ದೇ ಸ್ಟೈಲ್ ನಮ್ಗೆ ಆಚೆ ಬರೋದು. ಯಾವ ಫುಡ್ ತಿಂತೀವಿ ಆ ಫುಡ್ದು ಎಫೆಕ್ಟ್ ಇರ್ತದೆ. ನೋಡಿ ನಮ್ಮಲ್ಲೆಲ್ಲ ಮುದ್ದೆ ಜಾಸ್ತಿ, ನರಸೀಪುರ ಈ ಕಡೆ ಮೈಸೂರು ಮುದ್ದೆ ಜಾಸ್ತಿ. ಮುದ್ದೆ ತಿಂದು ಎಫೆಕ್ಟ್ ಹೆಂಗಿರುತ್ತೆ ಅಂದ್ರೆ ಇದು, ನಾನು ಯಾರ್ದು ಹೆಸರು ಹೇಳಿಲ್ಲ, ಸುಮ್ಮನೆ ಹಿಂಗೆ ಅವ್ರಿರ್ತಾರೆ ಮುದ್ದೆ ಎಫೆಕ್ಟ್. ಇನ್ನು ಬೆಂಗಳೂರಲ್ಲಿ ಎಲ್ಲಿ ನೋಡಿದ್ರೆ ಅಲ್ಲಿ ಚಿಕನ್ ತಿಂದು ಮಾತಾಡೋಷ್ಟು ಅವ್ನು ಹೇಳ್ತಾ ಇದ್ದೀನಿ ಅವಾಗ ಕೂತ್ಕೊಂತ ಕೇಳಿಲ್ಲ ಅವನು. ಅದಕ್ಕೆ ಹೇಳ್ತಾ ಇದ್ದೀನಿ ಅವ್ನು ಕೂತ್ಕೊಂತ ಅವ್ರು ಹೇಳ್ತಾ ಕೋಳಿ ಎಫೆಕ್ಟ್ ಆಗ್ಬಿಡ್ತೀವಿ. ನಿಮ್ಮ ಟಿ ನರಸೀಪುರ ಆ ಕಡೆ ಹೋಗಿ ಯಾವಾಗೋದು ಊರಿಗೆ ಯಾವಾಗ ಹೋಯ್ತದೆ ಪುರಿ ಎಫೆಕ್ಟ್ ಅದು. ತಲೆ ಮಾಂಸ ಕಾಲು ಮಾಂಸ ಯಾವ ವೈದ್ಯ ಊರು ವೈದ್ಯ. ಈ ಕಡೆ ನೋಡಿ ಶಿವಾಜಿನಗರ ಕಡೆ ಅದು ದೊಡ್ಡದು ಮಾತ್ರ ಬಲ್ಯ ಸುನಾನಿ ಬಳ್ಳು ಬರ್ದಾಗ ಕ್ಯಾಬಲ್ಗೆ ಕ್ಯಾಗಲ್ಲ ಅನ್ಸೋದು ಎಲ್ಲ ಕ್ಯಾಬ್ ಹಾಕಂತೀವಿ. ಯಾರು ಏನು ತಿಂತಾರೆ ಎಫೆಕ್ಟ್. ಸಿಂಗಾಪುರ್ಗೆ ಹೋಗಿ ನೀವು ಸಿಂಗಾಪುರ್ಗೆ ಮಾತಾಡೋದು ಓದಾ ಮಾತಾಗ ಏನು ಮಾತಾಗ ಯಾಕೆ ಅಂದರೆ ಎಲ್ಲ ಕಪ್ಪೆ ತಿಂತಾರೆ ಅದ್ರ ಎಫೆಕ್ಟ್. ಆಮೇಲೆ ಸಿಂಗಾಪುರಲ್ಲಿ ಜಾಗ ಇಲ್ಲ ನೋಡಿ, ನೀವು ಮೊಕ್ಕದಲ್ಲೂ ಜಾಗ ಇಲ್ಲ, ಊರಲ್ಲೂ ಜಾಗ ಇಲ್ಲ. ಊರಲ್ಲಿ ಜಾಗ ಇಲ್ಲ, ಮೊಕ್ಕದಲ್ಲೂ ಜಾಗ ಇಲ್ಲ. ಕಣ್ ತೆಗೆದ್ರೆ ಬಾಯಿ ಮುಚ್ಚಬೇಕು, ಬಾಯಿ ತೆಗೆದ್ರೆ ಕಣ್ಣು ಮುಚ್ಚಬೇಕು. ಮಗ ಹೆಂಗನುವ ಎರಡು ಒಟ್ಟಿಗೆ ತೆಗಿಯೋಕ್ಕಾಗಲ್ಲ. ಆದರೆ ನಮ್ಮ ಕರ್ನಾಟಕದಲ್ಲಿ ಮನಸ್ಸಲ್ಲೂ ಜಾಗ ಇದೆ, ಜೋಬಲ್ಲೂ ಜಾಗ ಇದೆ, ಬಂದವ್ರಿಗೆಲ್ಲ ಕೊಡೋಕ್ಕೂ ಜಾಗ ಇದೆ, ನಮ್ಮ ಮನೆ ತಟ್ಟೆನಲ್ಲೂ ಜಾಗ ಇದೆ. ಎಲ್ರಿಗೂ ಹೊಟ್ಟೆ ತುಂಬ ಊಟ ಹಾಕೋರು ನಾವು ಕನ್ನಡಿಗರು. ಯಾರು ಕನ್ನಡಿಗ, ಎಲ್ಲ ಧರ್ಮಗಳಿಗೆ ಗೌರವ ಕೊಡೋನು ಕನ್ನಡಿಗ, ಎಲ್ಲ ತಾಯಿನ ತನ್ನ ತಾಯಿ ಥರ ನೋಡೋನು ಕನ್ನಡಿಗ, ಬೇಡುವನಲ್ಲ ಕನ್ನಡಿಗ, ನೀಡುವನು ಕನ್ನಡಿಗ. ಇದು ಕನ್ನಡಿಗನ ಅಡ್ರೆಸ್. ಇದು ನನ್ನ ಸ್ಟೈಲ್, ಜೀವನದ ಸ್ಟೈಲೇ ಬೇರೆ. ಥ್ಯಾಂಕ್ ಯು. ಚಪ್ಪಾಳೆ ಹೊಡೆದವ್ರಿಗೆಲ್ಲ ಧನ್ಯವಾದಗಳು. ಯಾರು ಹೊಡಿಲಿಲ್ಲ ಅವ್ರಿಗೂ ಧನ್ಯವಾದಗಳು. ಇನ್ನು ಕೆಲವರು ಏನಂದರೆ ನಾಳೆ ಬಸ್ಸಲ್ಲ ಸ್ಕೂಟ್ರಲ್ಲಿ ಹೋಗುವಾಗ ಒಬ್ಬರೇ ಹೊಡಿತಿರ್ತಾರೆ, ಅವಾಗ ಎಲ್ಲೆಲ್ಲೋ ಹೊಡ್ಕೊಂಡು ಹೋಗಿ. ಜೀವನ ಬಹಳ ಸುಲಭವಾಗಿರುತ್ತೆ. ಬಟ್ ಇವತ್ತು ಹೆಣ್ಮಕ್ಳು ಜಾಸ್ತಿ ಇದ್ದಾರೆ. ಅದಕ್ಕೆ ನನಗೊಂದು ನಡೆದ ಘಟನೆ ನೆನಪಿರುತ್ತೆ. ಆ ಘಟನೆ ಹೇಳಬೇಕು. ನೋಡಿ, ಎಜುಕೇಷನ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಭಾಳ ದಿನ ಮಾರ್ಕ್ಸ್ ಸಿಕ್ಕಲಿಲ್ಲ. ನಿಮ್ಮ 99% 100% ಮಾತ್ರ ಅಲ್ಲ ರೀ ಜೀವನ. 70%, 40%, 35% ತಗೊಂಡು ಬದುಕು ಕಲ್ತಿರ್ಬೇಕು. ಲೈಫ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ಯುವರ್ ಲೈಫ್. ಯಾವುದೋ ಕಾಪಿ ಹೊಡೆದು ಹೆಂಗೋ ಪಾಸ್ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ಯಾವುದೋ ಒಂದು ಎಕ್ಸಾಮ್ ಇದೇ ಪೇಪರ್ ಇದೇ ಕ್ವಶನ್ ಬರ್ತದೆ, ಇದನ್ನೇ ನೋಡ್ಕೊಂಡು ಬಂದ್ಬಿಟ್ರೆ ನೀವು ಜೀವನನ ಪಾಸ್ ಮಾಡೋಕ್ಕಾಗಲ್ಲ. ಇದು ಜಸ್ಟ್ ಒಂದು ಸಿಂಬಾಲಿಕ್ ಅಷ್ಟೇ ಪರೀಕ್ಷೆ ಅನ್ನೋದು. ಲೈಫ್ ಇಸ್ ಎಂಟೈರ್ಲಿ ಡಿಫ್ರೆಂಟ್. ಇದಕ್ಕೊಂದು ಸಣ್ಣ ಕಥೆ ಹೇಳ್ತೀನಿ ನಿಮಗೆ, 1 ನಿಮಿಷದ್ದು. ಗಂಡ ಮನೆಗೆ ಬಂದ, ಹೆಂಡತಿ ಮನೇಲಿ ಸ್ನಾನ ಮಾಡಿ ಅಡಿಗೆ ಎಲ್ಲ ಮುಗಿಸ್ಕೊಬಿಟ್ಟು ಟಿವಿ ನೋಡ್ತಾ ಕೂತಿದ್ದ. ಅವ್ನು ಚಿಕನ್ ತಗೊಂಬಂದ ರಾತ್ರಿ 10 ಗಂಟೆ. ಅಡಿಗೆ ನಡೆದಿದ್ದು, ಐ ಆಮ್ ನಾಟ್ ಟೆಲಿಂಗ್ ಎ ಸ್ಟೋರಿ, ಐ ಆಮ್ ನಾಟ್ ಟೆಲಿಂಗ್ ಎ ಜೋಕ್, ನಡೆದಿದ್ದು. ಚಿಕನ್ ತಗೊಂಬಂದ ಅಡಿಗೆ ಮಾಡಿ. ಅವಳು ಹೇಳಿಲ್ಲ, ನನ್ನ ಸ್ನಾನ ಎಲ್ಲ ಆಯಿತು, ಈಗ ಅಡುಗೆ ಮಾಡೋದು ಮಾಡಿ. ಇವಾಗ ನನಗೆ ಮೂಡಿದೆ ತಿನ್ಬೇಕು. ಇವಾಗ ಮಾಡೋಕ್ಕಾಗಲ್ಲ ರೀ, ಅಡುಗೆ ಮನೆ ಕ್ಲೋಸ್, ನಾನು ಮಾಡೋ, ನೀವು ಹೋಗ್ಬಿಟ್ಟು ತಿನ್ಬಿಟ್ಟು ಮಾಡ್ಕೊಳ್ಳಿ. ಓಕೆ, ನೋ ಪ್ರಾಬ್ಲಮ್ ಅಂತೇಳಿ ಅವನೇ ಶರ್ಟ್ ತೆಗೆದ್ಬಿಟ್ಟು ಯಾವುದೊಂದು ಫೋನ್ ಹಾಕೊಂಡು ಅವನೇ ಚಿಕನ್ ಅಡುಗೆ ಮಾಡಕ್ಕೆ ಹೋದ. ಇವು 2 ಸತಿ ಬಂದಳು, ಬೇಡ ಮಾಡಬೇಡಿ. ಅರೆ ನಾನು ಮಾಡ್ಕೋತೀನಿ, ನೀವು ಹೋಗು ಮಾಡ್ಕೋ, ರೆಸ್ಟ್ ತಗೋ. ಅವಳು ಕೋಪ ನೋಡು, ಸಡನ್ ಬರೋ ಕೋಪ ಇದೆಯಲ್ಲ ಅದು ಭಾಳ ಡೇಂಜರ್. ನೀವು ಹೇಳಿದ್ರೆ ಕೇಳಲ್ಲ ಅಲ್ವಾ, ನಿಮ್ಗೇನು ಮಾತಾಡ್ಸಿಲ್ಲ, ಹೋಗಿ ಮಾಡ್ಕೊ. ನೋಡಿ ಮಾಮೂಲಿ ಮನೇಲಿ ನಡೆಯೋದು. ಅಡುಗೆ ಮಾಡ್ತಾರೆ, ಢವಾನ್ ಅಂತ ಒಂದು ಸೌಂಡು, ಓಡೋಗಿ ರೂಮ್ ಓಪನ್ ಮಾಡಿದ್ರೆ ಅವಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಒಂದು ಸಣ್ಣ ವಿಷಯಕ್ಕೆ ಏನು ಅಂತ, ಒಂದು ಸಣ್ಣ ವಿಷಯಕ್ಕೆ. ಇದಕ್ಕೆ ವಿತ್ ಸ್ಟ್ಯಾಂಡಿಂಗ್ ಪವರ್ ಬೇಕು ಹೆಣ್ಮಕ್ಳಿಗೆ, ಸ್ಪೆಷಲಿ ಗಂಡು ಮಕ್ಳಿಗೂ ವಿತ್ ಸ್ಟ್ಯಾಂಡಿಂಗ್ ಪವರ್ ಬೇಕು. ಯಾವುದನ್ನೇ ಆದರೂ ಸಹಿಸ್ಕೊಳ್ಳುವಂಥ ಶಕ್ತಿ ಇರಬೇಕು ನಮಗೆ. ಆ ಶಕ್ತಿ ಇಲ್ಲ ಅಂದರೆ ಜೀವನ ವ್ಯರ್ಥ ಆಗೋಗುತ್ತೆ. ಏನೇ ಆಗಲಿ, ಐ ವಿಲ್ ಫೇಸ್ ಇಟ್. ಏನು ಸಾಲ ಆಯ್ತಾ, ನೋ ಪ್ರಾಬ್ಲಮ್. ಇನ್ಸಲ್ಟ್ ಆಯ್ತಾ, ಐ ವಿಲ್ ಗೇನ್ ಇಟ್. ಹೆಲ್ತ್ ಅಪ್ಸೆಟ್ ಆಯ್ತಾ, ನಾನು ರಿಕವರ್ ಆಗ್ತೀನಿ ಅನ್ನೋದೇ ಇರಬೇಕು ಹೊರತು ಇಲ್ಲ ಅನ್ನೋದೆಲ್ಲ ಮುಗಿದು ನಾನು ಸತ್ತೋಗ್ತೀನಿ. ದ ಫಸ್ಟ್ ಪರ್ಸನ್ ಇನ್ ಪ್ರಪಂಚ ಯಾರು ಅಂದರೆ ಸೂಸೈಡ್ ಮಾಡ್ಕೊಳ್ಳೋರು. ಯಾರು, ನಮ್ಗೆ ದೇವರು ಏನೂ ಕೊಟ್ಟಿಲ್ಲ. ನಿಮ್ಗೆ 5 ಕೋಟಿ ಕೊಡ್ತೀನಿ, ನಿಮ್ಗೆ 2 ಕೈ ಕೊಡಿ. 20 ಕೋಟಿ ಕೊಡ್ತೀನಿ, 2 ಕಾಲು ಕೊಡಿ. ಅವ್ರು ಇಲ್ಲದೇ ಇರೋನ್ ಕೇಳಿ ಏನಾದ್ರು ಕಷ್ಟ. ಇಷ್ಟೆಲ್ಲ ಕೊಟ್ಟಿರೋ ಈ ದೇಹನ 1 ನಿಮಿಷದಲ್ಲಿ ಯಾವುದೋ ಫ್ಯಾನ್ ಕೆಳಗಡೆ ಹಾಕೊಂಡ್ಬಿಡ್ತೀವಿ. ದೇವ್ರು ನಮ್ಗೇನು ಕೊಟ್ಟಿಲ್ಲ ಅಂತ.
ಕೋಟಿಗಟ್ಟಲೆ ಕೊಟ್ಟಿದ್ದಾನೆ ನಿಮಗೆ, ಕೋಟಿಗಟ್ಟಲೆ. ನಿಮ್ಮ ಕೈ, ನಿಮ್ಮ ಕಣ್ಣು, ನಿಮ್ಮ ನರ್ವ್ಸು, ನಿಮ್ಮ ಮೆಮೊರಿ ಪವರು, ನಿಮ್ಮ ಬ್ರೈನು, ಇದೆಲ್ಲ ಕೊಟ್ಟಿದ್ದಾನೆ. ಇದನ್ನೆಲ್ಲ ಬಿಟ್ಟಾಕ್ಬಿಟ್ಟು ಅವ್ನು ಸಿಕ್ಕಿಲ್ಲ, ಇವಳು ಸಿಕ್ಕಿಲ್ಲ, ನಾನು ಸತ್ತೋಗ್ತೀನಿ. ಇಡಿಯಟ್, ಮೋಸ್ಟ್ ಇಡಿಯಟ್. ಯಾವ ಪ್ರಪಂಚದಲ್ಲಿ ಯಾವ ಇರುವೇನೂ ಇದುವರೆಗೂ ಆತ್ಮಹತ್ಯೆ ಮಾಡ್ಕೊಂಡಿಲ್ಲ. ಅದಕ್ಕೆ ಬಿ ಅಲರ್ಟ್. ಎಜುಕೇಷನಲ್ಲಿ ಭಾಳ ಇಂಪಾರ್ಟೆಂಟ್ ಯಾವುದು ಅಂದರೆ ರಿಯಲಿ ಎಜುಕೇಟ್ ಆಗೋದು. ಇಂಥ ಸಂದರ್ಭಗಳಲ್ಲಿ ಏನು ಬಂದರೂ ಫೇಸ್ ಮಾಡಬೇಕು ಅನ್ನೋದು. ನೋಡಿ, ನಿಮ್ಮ ಟೀಚರ್ಸ್ ಎಷ್ಟು ರೇಟ್ ಇರ್ತಾರೆ ನೀವು ಅನ್ಕೋತೀರಾ, ದುಡ್ಡು ಬಿಸ್ನೆಸ್ ಎಲ್ಲ. ಅವರು ಸ್ವಂತ ಮಕ್ಕಳ ಹತ್ರ ಮಾತಾಡಲ್ಲ. ಎಷ್ಟೋ ಸಲ ಮಗು ಬಂದ್ಬಿಡು, ಅಮ್ಮ ಇದನ್ನು ನೋಡೋಣ, ನಾವು ಹೋಗೋಣ, ವಾಟರ್ ಪಾರ್ಕ್ ಹೋಗೋಣ, ಟೈಮ್ ಇಲ್ಲ, ನಾಳೆ ಕ್ಲಾಸ್ಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಅಂದರೆ ನಿಮ್ಮನ್ನ ಬೇರೆಯವ್ರ ಮಕ್ಕಳನ್ನ ಕಲಿಸೋಸ್ಕರ ಸ್ವಂತ ಮಕ್ಕಳ ಹತ್ರನೂ ಮಾತಾಡದೆ ತಮ್ಮ ಜೀವನ ನಡೆಸೋರು ಈ ಟೀಚರ್ಸ್ ಅವರು ಚಪ್ಪಾಳೆ ಬೇಕಲ್ಲ. ದಟ್ ಈಸ್ ದರ್ ಹೋಮ್ ವರ್ಕ್. ಹುಡುಗಾಟದ ಮಾತಲ್ಲ. ಅದಕ್ಕೆ ಹೇಳೋದು, ನಮ್ಮ ಪ್ರಿನ್ಸಿಪಾಲ್ರು, ನಮ್ಮ ಟೀಚರ್ಸ್ ಅನ್ನೋ ಗೌರವ ನಮಗಿರಬೇಕು. ಅಂದಮೇಲೆ ಮಾತ್ರ ಜೀವನ ನಡೆಯೋಕ್ಕೆ ಸಾಧ್ಯ. ಯಾರನ್ನಾರು ನೀವು ರೆಸ್ಪೆಕ್ಟ್ ಕೊಡದೆ ಹೋದ್ರೆ ಏನೂ ಸಿಗಲ್ಲ ನಿಮ್ಮ ಜೀವನದಲ್ಲಿ. ಮಿಮಿಕ್ರಿ ಧ್ಯಾನ ಅಂತಿದೆ, ನಾನು ಮಾತಾಡ್ತಾ ಹೋದ್ರೆ ಗಂಟೆಗಟ್ಟಲೆ ಆಗುತ್ತೆ. ಇವತ್ತು ಆಲ್ರೆಡಿ ಪ್ರೋಗ್ರಾಮ್ ಲೇಟ್ ಆಗಿದೆ, ಎಲ್ಲ ಗೆಸ್ಟ್ಗೆಲ್ಲ ಹೋಗ್ಬೇಕು. ಆದರೂ ಕೂಡ ಹೇಳಬೇಕು ಅಂತ ಒಂದು ಎರಡು ಅನ್ನಿಸ್ತು, ಅದನ್ನು ಹೇಳಿದೆ. ನಾನು ಮಾತಾಡ್ತಾ ಹೋದರೆ 2 ಅವರ್ 3 ಅವರ್ ಹೋಗ್ತಾನೆ ಇರ್ತೀನಿ. ಆದರೆ ಇವತ್ತು ಕೆಲವು ವಾಯ್ಸಸ್ನ ಭಾಳ ಶಾರ್ಟಲ್ಲಿ ಮಾಡ್ತೀನಿ. ಟೈಮ್ ಆಗೋಗಿದೆ. ಐ ಅಂಡರ್ಸ್ಟ್ಯಾಂಡ್. ಹೊಟ್ಟೆಯವ್ರಿಗೆ ಕೆಲವರಿಗೆ ತಾಳ ಹೊಡಿತಾ ಇರ್ತದೆ. ಆಮೇಲೆ ಬೇರೆ ಕಾರ್ಯಕ್ರಮನೂ ಇದೆ. ವಾಟ್ ಈಸ್ ವಾಯ್ಸ್? ವಾಯ್ಸ್ ನಮ್ಮ ಜೀವನದಲ್ಲಿ ಬಹಳ ಮುಖ್ಯವಾದ ಆಟ ಆಡುತ್ತೆ. ನಿಮ್ಗೆ ಗೊತ್ತಿಲ್ಲ. ಹೌ ಡು ಯು ಟಾಕ್ ಅಟ್ ಹೋಮ್? ನಿಮ್ಮ ಅಪ್ಪ ಅಮ್ಮನ ಜೊತೆ ಹೆಂಗೆ ಮಾತಾಡ್ತೀರಾ? ನಮ್ಮ ಹತ್ರ ಸಾಹುಕಾರಿಕೆ ಇದೆ, ಯಾರೂ ಸಾಹುಕಾರ ಅಲ್ಲ. 500 ಕೋಟಿ ಇಟ್ಟಿದ್ರು ಒಂದು ಸಾಹುಕಾರ ಅಲ್ಲ, 5 ಮನೆ ಇದ್ರು ಒಂದು ಸಾಹುಕಾರ ಅಲ್ಲ. ಯಾರು ನಿಜವಾದ ಸಾಹುಕಾರ ಅಂದ್ರೆ ಹೆತ್ತ ತಂದೆ ತಾಯಿನ ತನ್ನ ಜೊತೆಲಿ ಇಟ್ಕೊಂಡು ಸಾಕ್ತಾನಲ್ಲ, ಅವನಕ್ಕಿಂತ ದೊಡ್ಡ ಸಾಹುಕಾರ ಇನ್ಯಾರೂ ಇಲ್ಲ ಪ್ರಪಂಚದಲ್ಲಿ. ಅವರೇ ಸಾಹುಕಾರ. ನಮ್ಮ ತಂದೆ ತಾಯಿಗಳಿಗೆ ನಮ್ಗೆ ದೊಡ್ಡ. ಆದರೆ ವಾಯ್ಸ್ ಏನು ಗೊತ್ತಾ? ನಗು. ಹೇಳ್ತೀವಿ, ಯಾವಾಗ ನಗ್ತಾ ಇದ್ರಿ. ನಾನು ನಿಜವಾಗ್ಲೂ ಯಾವ್ದಾದ್ರು ಒಂದು ಅಂಗಡಿ ಒಂದು ನಗಡೆ ಹೋದ್ರೆ ಅಲ್ಲಿಗೆ ಒಂದು ವ್ಯಾಪಾರಕ್ಕೆ ಹೋಗಲ್ಲ. ಟೀಚರ್ಸ್, ಭಾಳ ಜನ ಟೀಚರ್ಸ್ ನೋಡಿ, ನನಗೆ ಗೊತ್ತಿಲ್ಲ ಇಲ್ಲಿದೇನು ಅಂತ, ಯಾವ ಟೀಚರ್ ನೀವು ನಗ್ನಗ್ತಾ ಕ್ಲಾಸಲ್ಲಿ ಮಾತಾಡಿಸ್ತಾರೋ ಶಿ ವಿಲ್ ಬಿ ದ ಬೆಸ್ಟ್ ಟೀಚರ್, ಹಿ ವಿಲ್ ಬಿ ದ ಬೆಸ್ಟ್ ಟೀಚರ್. ಯಾಕೆಂದ್ರೆ ನಗು ಅಷ್ಟು ಮುಖ್ಯ. ನಗಬೇಕು ಯಾವಾಗ? ಸಿನಿಮಾ ನೋಡಿದಾಗ, ಕಾಮಿಡಿ ನೋಡಿದಾಗ ಅಲ್ಲ, TV ಸೀರಿಯಲ್ ನೋಡಿದಾಗ ಅಲ್ಲ. ನಿಜವಾದ ನಗು ಎಲ್ಲಿರಬೇಕು ಅಂದರೆ ವಯಸ್ಸಾದ ತಂದೆ ತಾಯಿಗಳಿಗೆ ಊಟ ಕೊಡಬೇಕಾದ್ರೆ ನಿಮ್ಮ ತಟ್ಟೆಯಲ್ಲಿ ಏನಿದೆ ಇಂಪಾರ್ಟೆಂಟ್ ಅಲ್ಲ, ನಿಮ್ಮ ಮುಖದಲ್ಲಿರೋ ಭಾವನೆ ಇಂಪಾರ್ಟೆಂಟ್. ನಗ್ನಗ್ತಾ ಊಟ ಕೊಡಿ, ಅವ್ರು ಏನು ಕೊಟ್ಟರು ತಿಂತಾರೆ. ಅದನ್ನ ಬಿಟ್ಬಿಟ್ಟು ಕೋಪ ಮಾಡ್ಕೊಂಡು ತಿನ್ನೋ, ಅದೇನೋ ಮಾಡಬೇಕು, ನಾಳೆ ನಿಮಗೂ ಅದೇ ದಿನ ಬರುತ್ತೆ. ಅದರಿಂದ ನಿಮಗೆ ದೇವ್ರ ಹತ್ರ ನೀವು ನಮಸ್ಕಾರ ಮಾಡಲಿಲ್ವಾ, ಮಸೀದಿಗೆ ಹೋಗಿಲ್ವಾ, ದೇವಸ್ಥಾನಕ್ಕೆ ಹೋಗಿಲ್ವಾ, ಯಾವುದು ಮಿಸ್ ಆದರೂ ಪರವಾಗಿಲ್ಲ, ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಮಾತ್ರ ಮಿಸ್ ಮಾಡ್ಕೋಬೇಡಿ. ದಟ್ ಈಸ್ ಪೂಜೆ. ದಟ್ ಇಸ್ ಇನ್ ವಾಯ್ಸ್. ಮಾತಾಡುವಾಗ ನಾವು ಎಷ್ಟು ಚೆನ್ನಾಗಿ ಮಾತಾಡ್ಬೋದಲ್ಲ. ನಮಸ್ಕಾರ, ಬನ್ನಿ, ಚೆನ್ನಾಗಿದ್ದೀರಾ? ಓ, ಹೇ, ಯು ಲುಕ್ ಸ್ಲಿಮ್ನೆಸ್, ಬ್ಯೂಟಿಫುಲ್, ವೆರಿ ನೈಸ್. ಅವ್ರಿಗೂ ಖುಷಿ ಆಯ್ತದೆ, ನೀವು ಖುಷಿ. ನೋಡ್ಬಿಟ್ಟು ಏನೋ ದಪ್ಪ ಆಗ್ಬಿಟ್ಟಿದ್ಯಾ? ಮೊನ್ನೆ ನನ್ನ ಫ್ರೆಂಡ್ ಇನ್ನೊಬ್ಬ ಇದೇ ಥರ ದಪ್ಪ ಸತ್ತದವನು. ಯಾಕೆ ನೀವು ಟೆನ್ಷನ್? ಯಾರು ನೋಡಿ, ಯು ಲುಕ್ ಇನ್ ದಿಸ್ ಡ್ರೆಸ್, ಬ್ಯೂಟಿಫುಲ್ ಡ್ರೆಸ್, ಚೆನ್ನಾಗಿ. ಅದು ನೋಡ್ಬಿಟ್ಟು ಹಿಂಗೆಲ್ಲ ನೋಡ್ಬಿಟ್ಟು ಹಿಂಗೆ ಅಂದ್ಬಿಟ್ಟು ಹೋಗ್ಬಿಟ್ರೆ ಅವ್ರು ಕಣ್ಣಿಗೆ ಬರ್ತಾ ಹೋಗಿ ನೋಡ್ಕೊತಾ ಇರ್ತಾರೆ, ಏನಾಯ್ತು. ಭಾಳ ಸಿಂಪಲ್ ನೋಯಿಸೋದು ವಾಯ್ಸ್. ಅದಕ್ಕೆ ಹೇಳೋದು ವಾಯ್ಸ್. ನಾನು ಕನ್ನಡದ ನಟರಿಂದ ಪ್ರಾರಂಭ ಮಾಡ್ತೀನಿ. ಕನ್ನಡ ಚಿತ್ರರಂಗದಲ್ಲಿ ಹೆಚ್ಚು ಕಮ್ಮಿ ನಾನು ಈಗ ಹೇಳ್ತಾರೋ ಎಲ್ಲ ನಟರ ಜೊತೆ ನಡೆಸಿದ್ದೀನಿ. ಬಾಲೆಣ್ಣ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ತನ್ನ ಮೊದಲನೇ ಚಿತ್ರದಿಂದ ಕೊನೆಯ ಚಿತ್ರದವರೆಗೂ ಅತ್ಯಂತ ನೆಚ್ಚಿನ ಅಭಿನೇತರು ಬಾಲೆಣ್ಣ. ಅದು ಸರಿಯಪ್ಪ. ಆದ್ರೆ ಒಂದು ವಿಷಯ ತಿಳ್ಕೊ, ಮನುಷ್ಯನ ಹುಟ್ಟಿದ ಮೇಲೆ ನಾನು ಜನಕ್ಕೆ ಉಪಕಾರ ಮಾಡಬೇಕು. ನಾನು ನಂದು ಅಂದ್ರೆ ನಡೆಯಲ್ಲ. ನಮ್ಮೊಬ್ರು ನಮ್ಮ ಜನ ಆ ಪ್ರೀತಿ ಇರ್ಬೇಕು. ಯಾರು ಸರಿ ಅರ್ಥ ಆದ ಚಪ್ಪಾಳೆ ಹೊಡಿದಿದ್ದು ಸಂಗೀತ. ಕನ್ನಡ ಚಿತ್ರರಂಗದ ಫೈಟಿಂಗ್ ನಟ ಟೈಗರ್ ಪ್ರಭಾಕರ್. ಅವ್ರ ಜೊತೆ ಹಲವಾರು ಸಿನಿಮಾ ಮಾಡಿದೆ ನಾನು. ಪ್ರಭಾಕರ್ ಒಂದು ಮಾತ್ರ ನಿಜ, ಜೀವನದಲ್ಲಿ ಫೈಟ್ ಅಂದ್ರೆ ಯಾರನ್ನಾರು ಹೊಡೆದು ಸಾಯಿಸೋದಲ್ಲ. ನಿಜವಾದ ಫೈಟ್ ಅಂದ್ರೆ ಒಬ್ಬರಿಗೆ ಪ್ರಾಣ ಕೊಡ್ತೀವಲ್ಲ, ಒಬ್ಬರಿಗೆ ಜೀವ ಕೊಡ್ತೀವಲ್ಲ, ಅದು ಲೈಫಿನ ಫೈಟ್. ಒಂದು ಡಾಕ್ಟರ್ ಹಗಲು ರಾತ್ರಿ ಫೈಟ್ ಮಾಡೋದು ಜೀವ ಉಳಿಸುತ್ತೆ. ಥ್ಯಾಂಕ್ ಯು. ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್. ಒಂದು ಮಾತ್ರ ನಿಜ, ಕನ್ನಡದ ಭಾಷೆಗಾಗಲಿ ಕರ್ನಾಟಕದ ಜನಕ್ಕಾಗಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಕರ್ನಾಟಕದಲ್ಲಿ ಪ್ರತಿಯೊಬ್ಬ ಯುವಕನು ಒಂದು ಸಿನಿಮಾ ಆಗ್ತಾನೆ, ಅನುಮಾನನೇ ಇಲ್ಲ. ನಾನು ಅವ್ರ ಜೊತೆ ಹಲವಾರು ಸಿನಿಮಾ ಮಾಡಿದೆ. ಏಕದತ್ತಾಲಿ ಅವ್ರ ವಿಲನ್ ಆಗಿ ಡೈಮಂಡ್ ಡ್ಯಾನಿ ಕ್ಯಾರೆಕ್ಟರ್ ಮಾಡಿದೆ, ಬಸ್ಸಲ್ಲೇ ಸಿನಿಮಾ.
ಅದೇ ರೀತಿ ಡಾಕ್ಟರ್ ರಾಜ್ಕುಮಾರ್ ಜೊತೆ ನಾವು ಹಲವಾರು ಸಿನಿಮಾ ಮಾಡಿದೆ. ಅವರು ಹಲವಾರು ಪ್ರೋಗ್ರಾಮ್ಗೆ ನಾನು ಕರ್ಕೊಂಡು ಹೋಗ್ತಾ ಇದ್ರು. ಅವ್ರ ಮಿಮಿಕ್ರಿನ ಅವ್ರ ಮುಂದೆನೇ ಮಾಡ್ತಾ ಇದ್ದೆ ನಾನು. ಅವರಿಗೆ ಪದ್ಮಭೂಷಣ ವರ ನಟ ಡಾಕ್ಟರ್ ರಾಜ್ಕುಮಾರ್. ಎಷ್ಟೋ ಜನ್ಮಗಳ ಋಣಾತ್ಮಕ ಅಂತ ಕಾಣುತ್ತೆ. ತಮ್ಮನ್ನೆಲ್ಲ ನೋಡುವಂತ ಸೌಭಾಗ್ಯನ ಕೊಟ್ಟಿದ್ದಾನೆ ದೇವರು. ಇವತ್ತಿನ ದಿವಸ ಇದನ್ನೆಲ್ಲ ನೋಡ್ತಾ ಇದ್ರೆ ಭಾರತನೇ ಇಲ್ಲಿದೆ ಅನ್ಸುತ್ತಲ್ಲ. ಎಲ್ಲ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ತಿದ್ರಲ್ವ, ಸರ್ವ ಜನಾಂಗದ ಅದೇ ಇದು. ಯಾಕೆಂದ್ರೆ ಎಲ್ಲ ಭಾಷೆಯವರು ಇದ್ದೀರಿ, ಎಲ್ಲ ಧರ್ಮದವರು ಇದ್ದೀರಿ. ಆ ಮೇಲ್ಗಡೆ ಇರೋ ದೇವರು ಯಾವುದು ಅಂದ್ರೆ ಎಲ್ಲರಿಗೂ ಒಳ್ಳೇದು ಮಾಡ್ತಾನಲ್ಲ ಅವನೇ ದೇವರು. ಯಾವ ದೇವರು ಯಾರಿಗೂ ಕೆಟ್ಟದ್ದು ಮಾಡೋದಿಲ್ಲ. ನಮಗೆ ಯಾರು ದೇವರು ಅಂದ್ರೆ ಅಲ್ಲೆಲ್ಲೋ ಮೇಲಿದ್ದಾನೆ ಗುಡಿಯಲ್ಲಿದ್ದಾನೆ ಅಲ್ಲ. ದಿವಸ ಬೆಳಗ್ಗೆ ಎದ್ದು ನಮ್ಮನ್ನು ತೀಡ್ತಾರಲ್ಲ ಟೀಚರ್ಗಳು, ಮೇಷ್ಟ್ರುಗಳು, ಅವ್ರಿಗಿಂತ ದೊಡ್ಡ ದೇವರು ಇನ್ಯಾವುದೂ ಇಲ್ಲ ನಮಗೆ. ಅವರೇ ದೇವರು ಅಲ್ವಾ? ಇಷ್ಟೆಲ್ಲ ಮಾತಾಡ್ಬೇಕಂದ್ರೆ ಎಲ್ಲೋದ್ರೆ ನಿಮ್ಮ ರಾಜ್ಕುಮಾರ್ ಎಲ್ಲೋದ್ರಪ್ಪ ಅಂತ ನೀವು ಯೋಚನೆ ಮಾಡ್ಬೋದು. ನಿಮ್ಮ ರಾಜ್ಕುಮಾರ್ ಇಲ್ಲೇ. ಅದು ಎಷ್ಟು ಜನ್ಮ ಎತ್ತಿದ್ರು ನೀವು ಕೊಟ್ಟರು ಈ ಪ್ರೀತಿ ಅದು ಋಣ ತೀರ್ಸಕ್ಕಾಗಲ್ಲ. ಮತ್ತೆ ಜನ್ಮ ಅಂತಾನೆ ಇದ್ರೆ ಅದು ನಿಮ್ಗಳ ಮನೆಯಲ್ಲಿ ಹುಟ್ಟಿ ಆ ಋಣ ತೀರಿಸಬೇಕಾಗಿತ್ತು ಅಲ್ವಾ? ಹಲವಾರು ಮುಖ್ಯಾನ್ ಬೋಗೆ ಮಜಾ, ಆ ವಾಯ್ಸ್ ನಂದೇ ಇಡೀ ಪಿಕ್ಚರ್. ಮುಖ್ಯಾನ್ ಬೋಗೆ ಮಜಾ ಬಂತು. ಅಂಬರೀಷ್ಗೆ 2 ಪಿಕ್ಚರ್ಗೆ ವಾಯ್ಸ್ ಕೊಟ್ಟಿದ್ದೀನಿ. ಹಲವಾರು ಸಂದರ್ಭಗಳಿದೆ. ಅವ್ರು ಇರುವಾಗಲೇ, ಮತ್ತೆ ಅವ್ರು ತೀರ್ಕೊಂಡ್ರು ಅಂತಲ್ಲ. ಅದಾದಮೇಲೆ ಮಲಯಾಳಂ ಇನ್ನೋಸೆಂಟ್ಗೆ ಕೊಟ್ಟಿದ್ದೀನಿ. ಮೋಹನ್ ಲಾಲ್, ಈ ಥರ ಹಲವಾರು ನಟರುಗಳಿಗೆ ವಾಯ್ಸ್ ಕೊಟ್ಟಿದ್ದೀನಿ ನಾನು. ಅಂಬರೀಷ್ ಪುರಿ, ಪುನೀತ್ ಸಾ, ಈ ಥರ ವಾಯ್ಸ್ ಕೊಡಬೇಕಾದ್ರೆ ಸ್ಪೆಷಲಿ ಅಂಬರೀಷ್ ಅವ್ರ ವಾಯ್ಸು ಫಸ್ಟ್ ಟೈಮ್ ನಾನೇ ಮಿಮಿಕ್ರಿ ಆವಾಗ ಮಿಮಿಕ್ರಿ ಅವ್ರು ಭಾಳ ಕಮ್ಮಿ ಇದ್ರು. ನಾನೇ ಮಿಮಿಕ್ರಿ ಎಲ್ಲ ಕಡೆಯೂ ಅಂತ ಟ್ರಬಲ್ ಸ್ಟಾರ್ ಅಂಬರೀಷ್. ಆದ್ರೆ ಈ ಜೀವನ ನಮ್ದು, ಈ ಜನ ನಮ್ಮವರು ಅಂದಮೇಲೆ ಇಲ್ಲಿ ನಡೀತಾ ಇರೋದಲ್ಲ ನಮ್ಮವ್ರಿಂದಲೇ. ನಮ್ಮವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ಆಗಲೇ ಈ ದೇಶ ಉದ್ಧಾರ ಆಗೋದು. ರಾಜಕೀಯ ಆಗಿರಲಿ, ಸಿನಿಮಾ ಆಗಿರಲಿ, ಜನಗಳನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಅವ್ರು ನಮ್ಮನ್ನು ಚೆನ್ನಾಗಿ ನೋಡ್ಕೊತಾರೆ. ಎಸ್, ಇದರ ಹಲವಾರು ವಾಯ್ಸ್ ಇತ್ತು. ನೀವು ಹಂಗನ್ಬಿಟ್ಟು ಹಿಂದಿನಲ್ಲಿ ಮಿಮಿಕ್ರಿ, ಹಿಂದಿನಲ್ಲೂ ಮಿಮಿಕ್ರಿ ಇತ್ತು. ಹಿಂದಿನಲ್ಲಿ ಜಾಸ್ತಿ ಮಿಮಿಕ್ರಿ ಪ್ರಾರಂಭ ಆಗಿದೆ ಶೋಲೆ ಪಿಕ್ಚರ್ ಬಂದಾಗ. ಎಲ್ಲರೂ ಅಮ್ಜದ್ ಖಾನ್ ಆಗ್ಬಿಟ್ಟು, ಎಲ್ಲರೂ ಗಬ್ಬರ್ ಸಿಂಗ್ ಆಗ್ಬಿಟ್ಟು. शोले और ये 3 हरामजादे ये गब्बर सिंह का नाम तू राम छिपी मिला दी। उठा तू जरा बंदूक और लगा निशाना इस कुत्ते पे। अरे ओ सांबा, this was from शोले. अमिताभ बच्चन, थैंक यू अमिताभ बच्चन। ना मिस्टर के गुप्ता अपनी गलतियों के इल्जाम हम पर मत डालिए। जिंदगी के दौरान पर जो रास्ता की चुनी थी उस रास्ते पे चलते चलते आदमी एक दिन अपने आप को अकेला ही पाता है। हाँ, संजीव कुमार, one of the special voice in Hindi. भारी special voice because यार इंडियन इंडस्ट्री ले आता voice है संजीव कुमार। नहीं, तुम गब्बर को नहीं मारोगे, तुम गब्बर को मेरे हवाले करोगे। जिंदा वादा करो। जगदीप, अरे मेरा जमीन ठीक नहीं है, मैं पीछे जाऊंगा। ही की हुला मेरी को मालूम नहीं। अरे खम्बा उखाड़ की है ये भैया। उत्पल दत्त, सरकार मेरे हाथ में बंदूक है, सजाएगा अजित मिमिक्री के बड़ा फेमस ಆಗಿತ್ತು ಅವಾಗ ಅಜಿತ್। हमने तो सारी दुनिया को अपनी मुट्ठी में रखा। मोना तुम जानते हो, मोना कहाँ है मेरा सोना? This is the different voices. Amrish Puri, richest voice of Indian industry. Amrish Puri. अरे पुत्र, तू जो जानता है ये मेरा काम नहीं, मेरे हाथ में बंदूक है, चल जाओ तो मर जाओगे। अच्छा है ना, पूरी खानदानी हूँ। अच्छा, That was Amrish Puri. ಈ ಥರ ಹಲವಾರು ವಾಯ್ಸ್ ಇದೆ. ಆದರೆ ಕೆಲವು ವಾಯ್ಸ್ ಮಾಡದೆ ಮಿಮಿಕ್ರಿ ಮುಗಿಸೋಕ್ಕಾಗಲ್ಲ. ಯಾರು ಅಂದರೆ ನಟನಾಗಿ, ನಿರ್ದೇಶಕನಾಗಿ, ನಿರ್ಮಾಪಕನಾಗಿ ಇವತ್ತಿಗೂ ನಮ್ಮ ಆಟೋ ರಿಕ್ಷಾ ಮೇಲಿರುವಂಥ ಶಂಕರ್ ನಾಗ್. ಯಾಕೆ ನಾನೇನು ಮಾಡಿಲ್ಲ, ಮಾಡಬೇಕಾಗಿದ್ದ ಕೆಲಸ ಬೇಕಾಗಿಟ್ಟಿದೆ. ಆದರೆ ಒಂದು ಮಾತು ಹೇಳ್ತೀನಿ, ಸಿನಿಮಾ ಕನ್ನಡ ಆಗಲಿ ಅಥವಾ ಬೇರೆ ಭಾಷೆ, ನಾವು ಸಿನಿಮಾ ಅಂತ ನೋಡಬೇಕು. ಶಾಲೆ ಎಲ್ಲೇ ಆಗಿರಲಿ ಅದನ್ನ ದೇವಸ್ಥಾನ ಅಂತ ನೋಡಬೇಕು. ಅಂದಾಗ ಮಾತ್ರ ಜೀವನದಲ್ಲಿ ಕಲಿಯೋಕ್ಕಾಗೋದು. ಅಲ್ಲ
ಥ್ಯಾಂಕ್ ಯು. ಕೊನೆಯ ಒಂದು ವಾಯ್ಸ್ ಮಾಡಿ ನಾನು ಕೂತ್ಕೊಂಡಿದ್ದೀನಿ. ಸಮಯ ಜಾಸ್ತಿ ತೊಗೊಂಡಿದ್ದು ಕಾಣುತ್ತೆ. ಆದರೂ ಕೂಡ ಯಾರು ಅಂದರೆ ನಿಮ್ಗೆ ಯಾರು ಗೊತ್ತಿಲ್ಲ ಅಂತ ಹೇಳೋಕ್ಕಲ್ಲ. 2-3 ಜನ ಇದ್ದಾರೆ. ಅದರಲ್ಲೊಂದು ಮಲ್ಲಿಕಾರ್ಜುನ್ ಖರ್ಗೆ, ಕಾಂಗ್ರೆಸ್ ಲೀಡ್ರು. ಐ ಡೋಂಟ್ ನೋ ಆ್ಯಕ್ಚುಲಿ ವಾಟ್ ಹ್ಯಾಪನ್ ಅಂದರೆ ನಮ್ಮ ದೇಶದಾಗ ಭಾರಿ ಪ್ರಾಬ್ಲಮ್ ಬಂದೈತ್ರಿ. ಒಂದು ಕಡೆ ರಾಜಕೀಯದ ಪ್ರಾಬ್ಲಮ್ ಬಂದೈತಿ, ಇದಕ್ಕೊಂಡು ನೋಡಿದ್ರೆ ಒರಿಜಿನಲ್ ನಮ್ಗೆ ಪ್ರಾಬ್ಲಮ್ ಹೌದಿಲ್ಲ. ಇನ್ನೊಂದು ಗ್ರೇಟ್ ಪರ್ಸನ್ ಕೊನೆಯದಾಗಿ ಅವ್ರ ವಾಯ್ಸ್ ಮಾಡ್ತೀನಿ. ಯಾರು ಅಂದರೆ ಭಾರತದಲ್ಲಿ ಯಾರು ಅವ್ರ ವಾಯ್ಸ್ ಕೇಳಿಲ್ಲ ಅಂತಿಲ್ಲ, ಎಲ್ಲರೂ ಕೇಳಾರೆ. ನಮ್ಮ ಭಾರತ ಪ್ರಧಾನಿ ಮಾನ್ಯ ಶ್ರೀ ನರೇಂದ್ರ ಮೋದಿ. संतोष आदत का पड़े 15 साल के नहीं, हजारों साल के इतिहास है हमको। भारत के हर कंकर में शंकर है ना माइयों। थैंक यू वेरी मच. ಧನ್ಯವಾದಗಳು. ನಮಸ್ಕಾರ. ಲವ್ಲಿ ಪ್ಲೇಸ್ ಅಂಡ್ ಲಾಟ್ಸ್ ಆಫ್ ಗ್ರೇಟ್ ಮಕ್ಕಳನ್ನ ಇವತ್ತು ನೋಡಿದೆ ನಾನು. ಯಾಕೆಂದರೆ ನಾನೊಂದು ಹೊರಗಡೆ ಒಂದು ಕಾರ್ಯಕ್ರಮ ಕೊಟ್ಟರೆ ಐ ಬಿ ದೇ ಫಾರ್ ದಟ್ ಟೈಮ್. ಆದರೆ ನಿಮ್ಗಳ ಸ್ಟೂಡೆಂಟ್ಸ್ ಮುಂದೆ ಕಾರ್ಯಕ್ರಮ ಕೊಟ್ಟರೆ ನಿಮ್ಮ ಇತಿಹಾಸದಲ್ಲಿ ನಾನು ಇರ್ತೀನಿ. ಅವತ್ತು ನಮ್ಮ ಸ್ಕೂಲ್ಗೆ ಅವ್ರು ಬಂದಿದ್ರು. ಥ್ಯಾಂಕ್ ಯು ವೆರಿ ಮಚ್. ಯಾವತ್ತೂ ಎಲ್ಲಿ ಕೆಲಸ ಹುಡುಕ್ತೀನಿ ಅಂತ ಮಾತ್ರ ಯೋಚನೆ ಮಾಡಬೇಡಿ. ನಾನು ಅಮೆರಿಕಾಗೂ ಕೆಲಸ ಮಾಡ್ತೀನಿ, ಅಲ್ಲೂ ಕೆಲಸ ಮಾಡಿ, ಎಲ್ಲೂ ಕೆಲಸ ಹುಡುಕ್ಬೇಡಿ. ನೀವು 4 ಜನಕ್ಕೆ ಕೆಲಸ ಕೊಡಿ. ದಟ್ಸ್ ವಾಟ್ ಐ ವಾಂಟ್ ಟು. ಇವಾಗ ನಿಮ್ಮ ಲೈಫ್ ಇದೆಯಲ್ಲ, ಗೋಲ್ಡನ್ ಲೈಫ್. ಈ ಗೋಲ್ಡನ್ ಲೈಫನ್ನು ನೀವು ಸರಿಯಾದ ರೀತಿಯಲ್ಲಿ ತಗೊಂಡೋದ್ರೆ ಮಾತ್ರ ನೀವು ಲೈಫ್ ಒಳಗಡೆ ಏನಾದ್ರು ಒಂದು ಅಚೀವ್ಮೆಂಟ್ ಮಾಡ್ಬೋದು ಅಂತ ನನ್ನ ಒಂದು ಅನಿಸಿಕೆ. ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ. ಮನಸ್ಸಿದ್ದಲ್ಲಿ ಮಾರ್ಗ ಉಂಟು, ಹೌದಾ? ಆಕ್ಚುಲಿ ನಾವು ಲೈಫ್ ಒಳಗಡೆ ಏನಾರ ಒಂದು ಅಚೀವ್ಮೆಂಟ್ ಮಾಡ್ಬೇಕಪ್ಪ ಅಂದ್ರೆ ನಾವು ಸರಿಯಾದ ಮಾರ್ಗದರ್ಶನದಲ್ಲಿ ಹೋಗ್ಲೇಬೇಕು. ಮುಂದೆ ಗುರಿ ಇರಬೇಕು, ಹಿಂದೆ ಗುರುಗಳು ಇರ್ಬೇಕು. ಆವಾಗಲೇ ನಾವು ಜೀವನದಲ್ಲಿ ಮುಂದೆ ಹೋಗಕ್ಕೆ ಸಾಧ್ಯ ಅಂತ ನಾನು ಇವತ್ತು ಹೇಳ್ತೇನೆ. ಯಾಕಪ್ಪ ಅಂದ್ರೆ ಜೀವನದಲ್ಲಿ ಇಬ್ಬರು ಮಾತ್ರ ಮರಿಬೇಡಿ. ಹುಟ್ಟಿಸಿರೋ ತಂದೆ ತಾಯಿ ಮತ್ತೆ ಗುರುಗಳನ್ನ ಮಾತ್ರ ಜೀವನದಲ್ಲಿ ಮಾತ್ರ ಬಂದ್ರೆ ಜೀವನದಲ್ಲಿ ಏನು ಸಾಧನೆ ಮಾಡೋಕ್ಕೂ ಆಗಲ್ಲ. ನಾನು ಒಂದು ಪ್ರಾಕ್ಟಿಕಲ್ ಹೇಳ್ತೀನಿ. ನಾನು ಈ ಎತ್ತರಕ್ಕೆ ಇಷ್ಟು ಇಲ್ಲಿ ಬೆಳೆದಿರತಕ್ಕಂಥ ನಾನು ಇವತ್ತು ಇಂಡಿಯನ್ ಟೀಮ್ ಕೋಚು. ನಾನು ನ್ಯಾಷನಲ್ ಇಂಟರ್ನ್ಯಾಷನಲ್ 350 ಮೆಡಲ್ ಇದಾವೆ ನಾನು ಟೋಟಲ್ ಓವರ್ ಆಲ್. ಮತ್ತೆ ಡೆಲ್ಲಿ ಒಳಗಡೆ ನಿರ್ಭಯದ ಇನ್ಸಿಡೆಂಟ್ ಆಗಿತ್ತು, ಗೊತ್ತಾ ನಿಮಗೆಲ್ಲರಿಗೂ? ನಿರ್ಭಯ ಇನ್ಸಿಡೆಂಟ್ ಆಗಿತ್ತು ಡೆಲ್ಲಿಲಿ. ಆವಾಗ ಡೆಲ್ಲಿ ಕಮಿಷನರು ನಾನೇ ಕೂತಾಗಿ ಹೋಗ್ಬಿಟ್ಟು ನಾನು ಡೆಲ್ಲಿ ಒಳಗಡೆ ಸೆಲ್ಫ್ ಡಿಫೆನ್ಸ್, ವುಮೆನ್ ಸೆಲ್ಫ್ ಡಿಫೆನ್ಸ್ ಕ್ಲಾಸಸ್ ನಾನು ಡೆಲ್ಲಿಯಲ್ಲಿ ಪ್ರತಿಯೊಂದು ಕಾಲೇಜು ಸ್ಕೂಲಲ್ಲಿ ಎಲ್ಲ ಮಾಡಿದ್ದೀನಿ. ಆ ಒಂದು ಇವತ್ತಿಗೂ ಆ ಒಂಥರ ನಿರ್ಭಯ ಇನ್ಸಿಡೆಂಟ್ ಆಗಿರ್ತಕ್ಕಂಥದ್ದನ್ನು ಇವತ್ತು ಅಲ್ಲಿರ್ತಕ್ಕಂಥ ಹೆಣ್ಮಕ್ಳು ಸುರಕ್ಷಿತವಾಗಿ ಓಡಾಡ್ತಾ ಇದ್ದಾರೆ. ಯಾಕಪ್ಪ ಅಂದ್ರೆ ಇವತ್ತು ಸೆಲ್ಫ್ ಡಿಫೆನ್ಸ್ ಅನ್ನು ಕಲ್ತಿದ್ದಾರೆ. ಆದ ಕಾರಣದಿಂದ ಇವತ್ತು ಸುರಕ್ಷಿತವಾಗಿ ಹೋಗ್ತಾ ಇದೆ. ತಾವು ಸಹ ಹೆಲ್ತ್ ಈಸ್ ವೆಲ್ತ್. ಹೆಲ್ತ್ ಚೆನ್ನಾಗಿತ್ತಪ್ಪ ಅಂದ್ರೆ ಏನ್ ಬೇಕಿದ್ರು ಸಾಧನೆ ಮಾಡ್ಬೋದು. ಇವಾಗ ಇತ್ತೀಚೆಗೆಲ್ಲ ಮೊಬೈಲ್ ಬಂದ್ಬಿಟ್ಟಿದೆ. ಮೊಬೈಲ್ ಒಳಗಡೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಪ್ರತಿಯೊಂದು. ಹಿಂದಿನ ಕಾಲದಲ್ಲಿ ಎಷ್ಟೆಲ್ಲ ಆಟ ಆಡ್ತಿದ್ವಿ. ಮನೆ ಸ್ಕೂಲಿಂದ ಬಂದ ತಕ್ಷಣ ಮನೆ ಹೊರಗಡೆ ಹೋಗ್ಬಿಟ್ಟು ಆಟ ಆಡ್ತಿದ್ವಿ. ಇವಾಗೆಲ್ಲ ಮನೆಯಲ್ಲೇ ಕುತ್ಕೊಂಡ್ಬಿಟ್ಟು ಕ್ರಿಕೆಟ ಮನೆಯಲ್ಲೇ, ಲ್ಯಾಪ್ಟಾಪು, ಟ್ಯಾಬು, ಮೊಬೈಲು ಇದ್ರೊಳಗಡೆನೆ ಇವಾಗ ಈಗಿನ ಮಕ್ಕಳು ಜಾಸ್ತಿ ಆಟ ಆಡ್ತಾರೆ. ದಯವಿಟ್ಟು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ನಾನೊಬ್ಬ ಫಿಟ್ನೆಸ್ ಟ್ರೈನರ್ ಆಗಿ ಹೇಳ್ತಾ ಇದ್ದೀನಿ, ಆರೋಗ್ಯದ ಕಡೆ ಗಮನ ಕೊಡಿ. ಹೆಲ್ತ್ ಈಸ್ ವೆಲ್ತ್. ನಿಮ್ಮ ಆರೋಗ್ಯ ಚೆನ್ನಾಗಿತ್ತಪ್ಪ ಅಂದ್ರೆ ನೀವು ಜೀವನದಲ್ಲಿ ಏನ್ ಬೇಕಿದ್ರು ಸಾಧನೆ ಮಾಡ್ಬೋದಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ. Sharmin first BA. Next essay. First prize goes to Saudullah Beg, 3rd BA. Next debate. First prize goes to Saudullah Beg. Third Sanjay K. Alim Khan, first BSc. Sanjay K. Alim Khan, from first BSc. In poster presentation, consolation prize goes to Tasmia Begum Shiba Paul. Consolation prize goes to Tasmia Begum Shiba Paul from 3rd BCom students. Poster program Kushna Jize
Stage, second BA, first prize. Kushnas is from second BA, first prize. Second prize goes to Shima Fatima. The best. Thank you, Asha ma'am. Total 18 students, 18 volunteers from the year of 2025 and 26. ಬಂದ್ರ ಎಲ್ಲ ಬಂದ್ರ ಬರಮ್ಮ It's completed. Yes. ಇನ್ನೊಂದು ಸ್ವಲ್ಪ ಹಿಂದೆ ಬರೋಣ ಆ ಪಿಚ್ಚು ಬರ್ರ ಪಿಚ್ಚು Okay. Thanks to all the volunteers. And Syed Awaz, please come on the stage. look here